ಸ್ಟಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಮುಂಚೆ ನಿಮ್ಗೆ ಫ್ಲೋ ಚಾರ್ಟ್ ಬರಿತಾ ಇದೆ, ನಿಮ್ಗೆ ಇರೋದೇನಂದ್ರೆ ನೋಡ್ಕೊಳ್ಳಿ ನೀಟಾಗಿ, ಯಾಕಂದ್ರೆ ಈಸಿಲಿ ಮಾರ್ಕ್ಸ್ ಸ್ಕೋರ್ ಮಾಡೋ ಅಂತ ಲೆಸನ್ ಇದು. ಮಾರ್ಕ್ಸ್ ಹೋಗೋದೇ ಇಲ್ಲ ಇದ್ರಲ್ಲಿ. ಎಂತ ಫೇಲ್ ಆಗೋರು ಕೂಡ ಆರಾಮಾಗಿ ಪಾಸ್ ಆಗೋದಕ್ಕೆ ಇರುವಂತ ಲೆಸನ್ ಇವೆಲ್ಲ. ಇದು ಪ್ರಾಬಬಿಲಿಟಿ ಇವೆಲ್ಲ ತುಂಬಾ ಈಸಿ. ಅದ ಪಾಲಿನಾಮಿಯಲ್ಸ್, ಅದ ರಿಯಲ್ ನಂಬರ್ಸ್ ಇವೆಲ್ಲ ಡೆಡ್ ಈಸಿ. ಇದೆಲ್ಲ ಇದು ಅಷ್ಟೇ, ಇದು ತುಂಬಾ ಈಸಿ ಇದೆ. ಇದ್ರಲ್ಲಿ ಮಾರ್ಕ್ಸ್ ಹೋಗೋದಿಲ್ಲ. 2 ಕ್ವಶನ್ ಕೊಡ್ತಾರೆ, 2 ನಿಮ್ಗೆ ಆರಾಮಾಗಿ ಮೀನ್ ಒಂದು ಕೊಟ್ಟೆ ಕೊಡ್ತಾರೆ, ಮೋಡ್ ಅಥವಾ ಮೀಡಿಯನ್ ಅಲ್ಲಿ ಒಂದು ಕೊಡ್ತಾರೆ. 2 4 3 7 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್, 6 to 7 ಮಾರ್ಕ್ಸ್ ಸಿಗುತ್ತೆ ಇದ್ರಲ್ಲಿ. ಅರ್ಥ ಆಯ್ತಲ್ವಾ? ತುಂಬಾ ಈಸಿ, ಆರಾಮಾಗಿ ಯಾರಿಗೂ ಹೋಗಲ್ಲ ಮಾರ್ಕ್ಸ್. 7 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಇದ್ರಲ್ಲಿ. ಹಂಗಾಗಿ ನೋಡ್ಕೊಳ್ಳಿ. ಸ್ಟಾಟಿಸ್ಟಿಕ್ಸ್ ಏನೇನು ಕಲಿತೀವಿ ನಾವು ಅಂದ್ರೆ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಮೊದಲನೇದೇನು ಮೀನ್, ಮೊದಲನೇದೇನು ಮೀನ್, ಎರಡನೇದೇನು ಮೀಡಿಯನ್, ಮೂರನೇದೇನು ಮೋಡ್. ಆಕ್ಚುಲಿ ನಿಮ್ಗೆ ಏನ್ ಮಾಡಿದ್ದಾರೆ, ಮೋಡ್ ಈ ಕಡೆ ಕೊಟ್ಬಿಟ್ಟು ಮೀಡಿಯನ್ ಆ ಕಡೆ ಕೊಟ್ಟಿದ್ದಾರೆ. ಹೆಂಗ್ ಕಲ್ತ್ರು ಕಲಿಯೋದು ತಾನೆ. ಓಕೆ, ನೋಡ್ಕೊಳ್ಳಿ. ಈ ಮೀನಲ್ಲಿ ಮತ್ತೆ 3 ಟೈಪ್ಸ್ ಇದೆ. ಮೀನಲ್ಲಿ ಎಷ್ಟಿದೆ? 3 ಟೈಪ್ಸ್. ವಿ ಕ್ಯಾನ್ ಫೈಂಡ್ ಮೀನ್ ಬೈ 3 ಮೆಥಡ್ಸ್. ಆ 3 ಮೆಥಡ್ ಹೇಳ್ಕೊಡ್ತೀನಿ ನಾನು. ಆದ್ರೆ ಮೀಡಿಯನ್, ಮೋಡ್ ಒಂದೇ ಮೆಥಡ್, ತುಂಬಾ ಈಸಿ. ಇಷ್ಟ ಲೆಸನ್ ಮುಗ್ದೋಯ್ತು. ನಮಗದಾದ್ಮೇಲೆ ಈ ಮೀಡಿಯನ್ ಅಲ್ಲಿ ಏನು ಮತ್ತೆ ಇನ್ನೊಂದು ಬರೋದು. ನಾನು ಹೇಳಿದ್ನಲ್ಲ, ಏನ್ ಹೇಳಿ, ಅದು ಕೊಟ್ಟೆ ಕೊಡೋದು. 4 ಮಾರ್ಕ್ಸ್ ಕೊಟ್ಟೆ ಕೊಡೋರು. ವಜೈ ಬಂದ್ಬಿಟ್ಟು ವಜೈ ಗ್ರಾಫ್ ಅಂತ ಕೊಟ್ಟೆ ಕೊಡೋರು. ಅದು ಪಕ್ಕಾ ಸಮ್. ಅದು ನಾನು ಹೇಳ್ಬಿಡ್ತಾ ಇದ್ದೀನಿ, ತಲೆ ಮೇಲೆ ತಲೆ ಬೆಳೀತ್ ಬರೋದು. ಇವಾಗ ರಿಮೂವ್ ಮಾಡಿರೋದ್ರಿಂದ ಏನ್ ಮಾಡೋರು ನೋಡಿ, ಮೀನು ಮತ್ತೆ ಈ ಮೀಡಿಯನ್ ಮೋಡ್ ಅಲ್ಲಿ ಒಂದು ಸಮ್ ಕೊಟ್ಬಿಟ್ಟು ವಜೈ ಒಂದು ಕೊಟ್ಟೆ ಕೊಡೋದು 7 ಮಾರ್ಕ್ಸ್ ಗೆ. ಇವಾಗ ಏನ್ ಮಾಡ್ಬಿಟ್ಟಾರ, ತೆಗ್ದಿರೋದ್ರಿಂದ ಈ 3ರಲ್ಲಿ ಯಾವ್ದಾರ 2 ಕೊಟ್ಟೆ ಕೊಡ್ತಾರೆ. ಅರ್ಥ ಆಯ್ತಾ? ಇದು ನೋಡಿ, ಮೀನಲ್ಲಿ 3 ಟೈಪ್ಸ್ ಇದೆ. 3 ಮೆಥಡ್ಸ್ ಅಲ್ಲಿ ನಾವು ಫೈಂಡ್ ಮಾಡಬಹುದು. ಒಂದು ಡೈರೆಕ್ಟ್ ಮೆಥಡ್. ಒಂದು ಮೊದಲನೇ ಮೆಥಡ್ ಏನು, ನಾನು 3 ಹೇಳ್ಕೊಡ್ತೀನಿ. ಒಂದೇ ಸಮ್ ನ ತಗೊಂಡು 3ರಲ್ಲೂ ಮಾಡಿ, ಮೂರ್ ಮೆಥಡ್ ಅಲ್ಲಿ ಮಾಡಿದಾಗ ಒಂದೊಂದು ಮೆಥಡ್ ಅಲ್ಲಿ ಚಿಲ್ಡ್ರನ್ ತಿರ್ಗಾ ಟೈಮ್ ಕೊಟ್ಟರು ಮಾತಾಡ್ತಾ ಇದೀರಲ್ಲ, ಒಂಚೂರು ಬೆಳಕೇನಾದ್ರು ಅಟ್ಲೀಸ್ಟ್. ಸಂಜೆ ಆದ್ರೆ ಏನೇನೋ ಇರ್ತಾವೆ ಮಾತಾಡ್ಬೋದು. ಬೆಳಗ್ಗೆ ಫ್ರೆಶ್ ಆಗಿರ್ತಲ್ಲ, ಒಂಚೂರು ಗಮನ ಇಲ್ಲೇ ಹರ್ಸನ, ಮಾತಾಡೋದು ಬೇಡ. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದೇ ಸಮ್ ತಗೊಂಡು 3 ಮೆಥಡ್ ಮಾಡಿ ಆನ್ಸರ್ ಏನಾಗ್ಬೇಕು ನಮ್ಗೆ, ಯಾವುದೇ ಮೆಥಡ್ ಆಗಿರ್ಲಿ ಆನ್ಸರ್ ಶುಡ್ ಬಿ ಸೇಮ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಂದೇ ಸಮ್ ತಗೊಂಡು ಆ 3 ಹೇಳ್ಕೊಟ್ಬಿಡ್ತೀನಿ. ಅವಾಗ ನಿಮಗೆ ಅಲ್ಲೇ ಏನು ಫಸ್ಟ್ ಎಕ್ಸೈಸ್ ಅರ್ಥ ಆಗುತ್ತೆ. ಆಮೇಲೆ ಮೀಡಿಯನ್ ಮೋಡು, ಆಮೇಲೆ ಒಂದೊಂದೊಂದು ಸಮ್ ಮಾಡ್ಬಿಟ್ಟು ಆಮೇಲೆ ಎಕ್ಸೈಸ್ ಸಮ್ಸ್ ಮಾಡ್ಬಿಟ್ರೆ ನಿಮ್ಗೆಲ್ಲ ಪಕ್ಕ ಆಗುತ್ತೆ. ಪಕ್ಕ ಇದರಲ್ಲಿ 7 ಮಾರ್ಕ್ಸ್ ಬೀಳಲೇಬೇಕು, ಮಾಡೇ ಮಾಡ್ಬೇಕು, ಬಂದೇ ಬರುತ್ತೆ. ನೋಡಿ, ಸೊ ಮೀನ್ ಡೈರೆಕ್ಟ್ ಜಾಸ್ತಿ ಕೇಳೋದು ಡೈರೆಕ್ಟ್ ಮೆಥಡ್. ಏನೋ ಅವ್ರ ಮೆಥಡ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಯು ಗೋ ಟು ಡೈರೆಕ್ಟ್ ಮೆಥಡ್. ಅವ್ರೇನಾದ್ರು ಬ್ರಾಕೆಟ್ ಅಲ್ಲಿ ಫೈಂಡ್ ದ ಮೀನ್ ಬೈ ಅಂದ್ಬಿಟ್ಟು ಏನಾದ್ರು ಮೆಥಡ್ ನೇಮ್ ಹಾಕಿದ್ರೆ ಅವಾಗ ಮಾತ್ರ ಆ ಮೆಥಡ್ ಹೋಗ್ರಿ. ಇಲ್ಲ ಅಂದ್ರೆ ಡೈರೆಕ್ಟ್ ಮೆಥಡ್ ಈಸಿಯೆಸ್ಟ್ ಮೆಥಡ್ ಇದು. ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್, ಏನ್ ಹೇಳಿ, ಅಸ್ಯೂಮ್ಡ್ ಮೀನ್ ಮೆಥಡ್, ಆಮೇಲೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ನೋಡಿ, ಈ 3 ಮೆಥಡ್ಸ್ ಇದೆ. ನಾನು 3 ಮೆಥಡ್ ಹೇಳ್ಕೊಡ್ತೀನಿ. ಸ್ಕೂಲಲ್ಲಿ ಒಂದೇ ಮೆಥಡ್ ಹೇಳ್ಕೊಟ್ರದಾ? ಹೋಗಿ, ಇವಾಗ ಒಳ್ಳೇದಾಯ್ತು. ಹಂಗಾರೆ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದೇ ಸಮ್ ನಾನು 3 ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಅದಕ್ಕೆ ಯಾಕಂದ್ರೆ ಒಂದೊಂದ್ಸರಿ ಬ್ರಾಕೆಟ್ ಅಲ್ಲಿ ಏನ್ ಮಾಡ್ಬಿಟ್ಟವ್ರೆ, ಫೈಂಡ್ ಏನು ಡೈರೆಕ್ಟ್ ಆಗಿ ಒಂದೊಂದ್ಸರಿ ಫೈಂಡ್ ಮೀನ್ ಅಂತ ಕೊಟ್ಬಿಡ್ತಾರೆ. ಒಂದೊಂದ್ಸರಿ ಬ್ರಾಕೆಟ್ ಅಲ್ಲಿ ಫೈಂಡ್ ಮೀನ್ ಬೈ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಕೊಟ್ಬಿಡ್ತಾರೆ. ಅವಾಗ ನೀವು ಇದೊಂದೇ ಕಲ್ತಿದ್ರೆ ಹೋಯ್ತು. ಅಕಸ್ಮಾತ್ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಯಾವ ಮೆಥಡ್ ಕೇಳಿರ್ತಾರೋ ಆ ಮೆಥಡ್ ಅಲ್ಲೇ ಮಾಡ್ಬೇಕು. ಅದೇ ಈ ಸರಿ ವಜೈ ಬೇರೆ ಇಲ್ದಿದ್ದಕ್ಕೆ ಇದ್ರಲ್ಲಿ ಯಾವ್ದಾರು ಒಂದು ಕೊಟ್ಬಿಟ್ಟು ಅದ್ರಲ್ಲಿ 2ರಲ್ಲಿ ಯಾವ್ದಾರು ಒಂದು ಕೊಟ್ಟೆ ಕೊಡ್ತಾರೆ. ಮೀನಂತೂ ಪಕ್ಕ ನಿಮ್ಗೆ. ಮೀನಲ್ಲಿ ಈ 3 ಮೆಥಡ್ ಅಲ್ಲಿ ಯಾವ್ದಾರು ಒಂದು ಮೆಥಡ್ ಗ್ಯಾರಂಟಿ. ಇವಾಗ ಅರ್ಥ ಆಯ್ತು ಸ್ಟಾಟಿಸ್ಟಿಕ್ಸ್ ಏನೇನ್ ಕಲಿಬೇಕು ನಾವು ಅಂತ. ಈ 3 ನಿಮ್ಗೆ ಗೊತ್ತಿರ್ಬೇಕು. ನಿಮ್ ನೋಡಿ ಸ್ಟಾಟಿಸ್ಟಿಕ್ಸ್ ಬದಲಿಸಿದ್ರೆ ನನಗೆ ಇದೆಲ್ಲ ಬರುತ್ತೆ ಅಂತ ನಿಮ್ ತಲೆಯಲ್ಲಿ ಬರಬೇಕು ಇನ್ನೊಂದು ಸ್ವಲ್ಪ ದಿನಕ್ಕೆ ಲೆಸನ್ ಆದ್ಮೇಲೆ. ಸೊ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮೀನ್, ಮೀಡಿಯನ್, ಮೋಡ್. ಇದನ್ನ ಆಮೇಲೆ ಮೀನಲ್ಲಿ ನಮ್ಗೆ 3 ಮೆಥಡ್ಸ್ ಇದೆ. ಯಾವ್ದು? ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್. ಇದು ನಮ್ಗೆ ಆಕ್ಚುಲಿ ನಾವು ಇವತ್ತೆಲ್ಲ ಕಲಿತಾ ಇರೋದು. ಇದು ನಾವು 6ನೇ ಕ್ಲಾಸ್ ಇಂದ ಕಲ್ತಿದ್ವಿ. ಎಷ್ಟನೇ ಕ್ಲಾಸ್ ಇಂದ ಕಲ್ತಿದೀವಿ? 6th ಸ್ಟ್ಯಾಂಡರ್ಡ್ ಇಂದ ನಾವು ಕಲ್ತಿದೀವಿ. ಆದ್ರೆ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ಅಲ್ಲಿ ನಾವು ಯಾವ್ದಕ್ ಮಾಡ್ತಾ ಇದ್ವಿ ಮೀನ್ ಅಂದ್ರೆ ಅನ್ಗ್ರೂಪ್ಡ್ ಡೇಟಾ. ಡೇಟಾನಲ್ಲಿ 2 ತರ ಇದೆ. ಡೇಟಾನಲ್ಲಿ ಏನಿದೆ? 2 ತರ ನೋಡಿ. ಅನ್ಗ್ರೂಪ್ಡ್ ಡೇಟಾ ಇದು ಯಾರು ಹೇಳಲ್ಲ, ಸುಮ್ನೆ ಒಂದ್ ಲೆಕ್ಕ ಬರ್ದ ಸಮ್ ಬರೀತಾರೆ, ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಕೇಳಿಸ್ಕೊಳ್ಳಿ.
ಸೊ ಡೇಟಾದಲ್ಲಿ 2 ಟೈಪ್ಸ್ ಇದೆ. ಅನ್ಗ್ರೂಪ್ಡ್ ಡೇಟಾ, ಇನ್ನೊಂದು ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾ ಅಂದ್ರೆ ನೋಡಿ ಈ ತರ ಕೊಟ್ಟಿರ್ತಾರೆ 3, 5, 7, 9 ಹಿಂಗ್ ಕೊಟ್ಬಿಡ್ತಾರೆ. ಇದು ಅನ್ಗ್ರೂಪ್ ಡೇಟಾ. ಇಲ್ಲಿ ಏನ್ ಮಾಡ್ತಾರೆ, 0 to 10, 10 to 20, 20 to 30 ಈ ತರ ಡೇಟಾ ಇದ್ರೆ ಅದನ್ನ ನಾವು ಗ್ರೂಪ್ಡ್ ಡೇಟಾ. ನಾವು ಇವಾಗ ಇದನ್ನ ಮಾಡ್ತಾ ಇಲ್ಲ. ಇದೆಲ್ಲ ನಾವು 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ, ಅವಾಗ ಇದನ್ನ ಕಲ್ತ್ಬಿಟ್ಟಿದೀವಿ. ಅನ್ಗ್ರೂಪ್ಡ್ ಡೇಟಾ. ಇವಾಗ ನಾವು ಮೀನ್ ಮೀಡಿಯನ್ ಮೋಡ್ ಫೈಂಡ್ ಮಾಡ್ತಾ ಇರೋದು ಯಾವ್ದಕ್ಕೆ? ಈ ಗ್ರೂಪ್ ಡೇಟಾ ಮತ್ತೆ 2 ಟೈಪ್ಸ್ ಇದೆ, ಕಂಟಿನ್ಯೂಸ್ ಅಂಡ್ ಡಿಸ್ಕ್ರೀಟ್ ಅಂತ. ಇದೆಲ್ಲ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನೀವು ಕಾಮರ್ಸ್ ತಗೊಂಡ್ರೆ ಅಂತೂ ಇದು ಬಂದೇ ಬರುತ್ತೆ, ಸೈನ್ಸ್ ತಗೊಂಡ್ರೆ ಅಂತೂ ಒಂದ್ ಸ್ವಲ್ಪ ಬರುತ್ತೆ. ಅರ್ಥ ಆಯ್ತು? ಅಕಸ್ಮಾತ್ ಏನಾದ್ರು ಟೀಚಿಂಗ್ ಹೋಗ್ತೀವಿ ಅಂತಂದ್ರೆ, ಅಕಸ್ಮಾತ್ ಯಾರಾದ್ರೂ ಟೀಚಿಂಗು, ಲೆಕ್ಚರಿಂಗು, ಬಿ ಎಡ್ ಏನಾದ್ರು ಮಾಡ್ತೀವಿ, ಬಿ ಎಡ್ ಕಂಪಲ್ಸರಿ. ನೀನ್ ಯಾವ್ದೇ ಸ್ಕೂಲ್ಗೆ ಹೋಗು, ಯಾವ್ದಾದ್ರು ಸ್ಕೂಲಲ್ಲಿ ಒಳ್ಳೆ ಸಂಬಳ ತಗೊಬೇಕು ಅಥವಾ ನೀನ್ ಲೆಕ್ಚರರ್ ಆಗ್ಬೇಕು, ಏನಾದ್ರು ಮಾಡ್ಬೇಕಂದ್ರೆ ಬಿ ಎಡ್ ಅಂತ ಒಂದು ಕೋರ್ಸ್ ಇದೆ. 2 years ಕೋರ್ಸ್. ಆಫ್ಟರ್ ಯುವರ್ ಡಿಗ್ರಿ, ಆಫ್ಟರ್ ಯುವರ್ ಮಾಸ್ಟರ್ ಡಿಗ್ರಿ 2 ವರ್ಷ ಕೋರ್ಸ್ ಮಾಡಬೇಕು ಟೀಚರ್ ಆಗಕ್ಕೂ. ಅವಾಗೂ ನಿಮ್ಗೆ ಇದು ಬಂದೇ ಬರುತ್ತೆ. ಯಾಕಂದ್ರೆ ಸ್ಟೂಡೆಂಟ್ ನ ಅನಲೈಸ್ ಮಾಡೋದಕ್ಕೆ ಇದು ಒಂದು ಸ್ಟಾಟಿಸ್ಟಿಕ್ಸ್ ಅಂತ ಒಂದು ಪಾರ್ಟ್ ಬಂದೇ ಬರುತ್ತೆ. ನಾನು ಕಲ್ತಿದ್ದೀನಿ. ನಾನು ಮೂರು ಟ್ರೈನಿಂಗ್ ಮಾಡಿದ್ದೀನಿ. ಡಿ.ಎಡ್ ಅಂತ ಡಿಪ್ಲೊಮಾ ಇನ್ ಎಜುಕೇಶನ್, ಅದರಲ್ಲೂ ಬಂದಿತ್ತು, ಮಾಡಿದ್ದೀನಿ. ಆಮೇಲೆ ಬಿ.ಎಡ್ ಬ್ಯಾಚುಲರ್ ಆಫ್ ಎಜುಕೇಶನ್, ಅದರಲ್ಲೂ ಮಾಡಿದ್ದೀನಿ. ಆಮೇಲೆ CADTT ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಫಾರ್ ಟೀಚರ್ಸ್ ಅಂಡ್ ಟ್ರೈನರ್ಸ್ ಅಂತ, ಅದರಲ್ಲೂ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ 3 ಟೈಪ್ಸ್ ಆಫ್ ಸ್ಟೇಟ್ ಬೋರ್ಡ್ಗೆ, ಹೈಸ್ಕೂಲ್ಗೆ, ಮಿಡಲ್ ಸ್ಕೂಲ್ಗೆ, ಹೈಸ್ಕೂಲ್ಗೆ, ಆಮೇಲೆ ಕೇಂಬ್ರಿಡ್ಜ್ ಬೋರ್ಡ್ಗೆ ಎಲ್ಲದಕ್ಕೂ ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಿಡಿ, ಅದ್ರ ಕತೆ ಬಿಡಿ, ಇವಾಗ ಇದ್ರ ಕಡೆ ಬನ್ನಿ. ಸೊ ಇದು ಅರ್ಥ ಆಯ್ತಾ ನಿಮಗೆ? ಮತ್ತೆ ಇನ್ನೊಂದು ಹೇಳಿದೆ ನಾನು, ಅನ್ಗ್ರೂಪ್ಡ್ ಡೇಟಾ ಅಂದ್ರೆ ಬರೀ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಗ್ರೂಪ್ಡ್ ಡೇಟಾ ಅಂದ್ರೆ ಏನ್ ಮಾಡಿರ್ತಾರೆ, 0 to 10, 10 to 20 ಇದನ್ನ ಕ್ಲಾಸ್ ಇಂಟರ್ವಲ್ ಅಂತೀವಿ, ಇದನ್ನ ಕ್ಲಾಸ್ ಮಾರ್ಕ್ ಅಂತೀವಿ. ಒಂಚೂರು ನಿಮ್ ಬೇಸಿಕ್ ನಾಲೆಡ್ಜ್ ಇರಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಸೊ ಇದನ್ನ ಕ್ಲಾಸ್ ಮಾರ್ಕ್ ಅಂತೀವಿ, ಇದನ್ನ ಅಂತೀವಿ ಕ್ಲಾಸ್ ಇಂಟರ್ವಲ್ ಅಂತೀವಿ. ಇದರಲ್ಲಿ 2 ಟೈಪ್ ಇದೆ, ಕಂಟಿನ್ಯೂಸ್ ಅಂಡ್ ಡಿಸ್ಕ್ರೀಟ್ ಅಂತ. ಕಂಟಿನ್ಯೂಸ್ ಅಂತಂದ್ರೆ ನೋಡಿ, ಇದು ಕಂಟಿನ್ಯೂಸ್. ಇದು ನೋಡಿ, ಈ 10 ಇಲ್ಲಿ ರಿಪೀಟ್ ಆದ್ರೆ ಅದೇನದು ಕಂಟಿನ್ಯೂಸ್. ಒಂದೊಂದ್ಸರಿ ಏನ್ ಮಾಡ್ತಾರೆ ಗೊತ್ತಾ, 0 to 9, 10 to ಅಥವಾ 0 to 10 ತಗೊಳ್ಳಿ, 0 to 10, 11 to 20 ನೋಡಿ, ಕಂಟಿನ್ಯೂಸ್ ಆಗಿಲ್ಲ. ಇದರ ಡಿಸ್ಕ್ರೀಟ್ ಅಂತ ಕರೀತಾರೆ. 2 ಸಲ ಬರಲ್ಲ. ನೋಡಿ, ಈ 10 ಇರೋದು ಇಲ್ಲಿ ರಿಪೀಟ್ ಆಗ್ಬೇಕಾಗಿತ್ತು, ಅದ್ರಲ್ಲಿ ಏನ್ ಮಾಡೋರು ಇದನ್ನ 10 ಇಲ್ಲೇನ್ ಮಾಡ್ಬಿಟ್ರು, ಮತ್ತೇನ್ ಮಾಡ್ಬಿಟ್ರು ಇಲ್ಲಿ 21 to 30, ಮತ್ತೆ ಇಲ್ಲೇನಾಯ್ತು 31 to 40, 31 to ನೋಡಿ. ಗ್ರೂಪ್ಡ್ ಡೇಟಾದಲ್ಲೇನೆ 2 ಟೈಪ್ಸ್, ಕಂಟಿನ್ಯೂಸ್ ಅಂಡ್ ಡಿಸ್ಕ್ರೀಟ್. ನಿಮ್ಗೆ ಎರಡು ಕೇಳ್ತಾರೆ. ನಾನು ಆಮೇಲೆ ನಿಮ್ಗೆ ಸಮ್ ಮಾಡ್ಬೇಕಾದ್ರೆ ಈ ಕ್ವಶನ್ ಇರ್ತಲ್ಲ ಅವಾಗ ಕೇಳ್ತೀನಿ. ಎರಡಕ್ಕೂ ಒಂದೇ ಟೈಪ್ ಅಲ್ಲ, ಒಂಚೂರು ಚೇಂಜ್ ಇದೆ. ಇದಕ್ಕೆ 0.5 ಸಬ್ಟ್ರಾಕ್ಟ್ ಮಾಡ್ಬೇಕು, 0.5 ಆಡ್ ಮಾಡ್ಬೇಕು, ಕಂಟಿನ್ಯೂಸ್ ಮಾಡ್ಬಿಟ್ಟು ಮಾಡ್ಬೇಕು. ಅದೇನಿಲ್ಲ, ಸುಮ್ನೆ ಲೆಕ್ಕ ಇರುತ್ತೆ, ಅದು ನಂಗೆ ಹಾಕ್ಬೇಕು ಮಾಡ್ಬೇಕು ಅಂದ್ಬಿಟ್ಟಿರ್ತಾರೆ. ಯಾಕೆ ಮಾಡ್ಬೇಕಂತ ಗೊತ್ತಿರಲ್ಲ. ಇವಾಗ ನಿಮ್ಗೆ ಗೊತ್ತಿರಲಿ, ಗ್ರೂಪ್ ಡೇಟ್ ಅಂದ್ರೆ 2 ಟೈಪ್ಸ್ ಇದೆ. ನೋಡಿ, ಈ ತರ ಬಂದ್ರೆ ನಮ್ಗೆ ಏನ್ ಕೆಲಸನೇ ಇಲ್ಲ. ಇಲ್ಲಿ 10 ಇಯರ್ದಲ್ಲಿ ರಿಪೀಟ್ ಆಯ್ತಾ, ಇಲ್ಲಿ 20 ಇಯರ್ದಲ್ಲಿ ರಿಪೀಟ್ ಆಯ್ತಾ, 30 ರಿಪೀಟ್ ಆಗ್ಬಿಟ್ರೆ ನಮ್ದೇನ್ ಕೆಲಸ ಇಲ್ಲ. ಬಟ್ ಇದೇನಾದ್ರೂ ಬಂತು ಅಂದ್ರೆ ಸ್ವಲ್ಪ ಕೆಲಸ, ಒಂದ್ ಸ್ಟೆಪ್ ಜಾಸ್ತಿ ಕೆಲಸ ಮಾಡ್ಬೇಕು. ಅದನ್ನ ಮಾಡ್ಬೇಕು. 0.5 ನ ಸಬ್ಟ್ರಾಕ್ಟ್ ಮಾಡಿ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡಿ ಇದನ್ನ ಸೇವ್ ಮಾಡ್ಬೇಕು. ನೋಡಿ, ಇದಕ್ಕೆ ಆಡ್ ಮಾಡ್ಬಿಟ್ರೆ 0.5 ಆಗುತ್ತೆ, ಇದಕ್ಕೆ ಸಬ್ಟ್ರಾಕ್ಟ್ ಮಾಡಿದ್ರೆ ಅಲ್ಲೂ 10.5 ಆಗುತ್ತೆ. ಅವಾಗ ನೋಡಿ ಕಂಟಿನ್ಯೂಸ್ ಆಯ್ತು. ಅದನ್ನ ಕಂಟಿನ್ಯೂಸ್ ಮಾಡ್ಕೊಬೇಕು. ನಾನು ಸಮ್ಮಲ್ಲಿ ಹೇಳ್ಕೊಡ್ತೀನಿ. ಇವಾಗ ಸುಮ್ಮನೆ ಓವರ್ ವ್ಯೂ ನೋಡ್ತಾ ಇದ್ದೀವಿ. ಏನೇ ಡೌಟ್ ಇನ್ ದಿಸ್ ಇಷ್ಟು ಇಟ್ಕೊಂಡು ಆಮೇಲೆ ಫಾರ್ಮುಲಾಸ್ ಹೇಳ್ಕೊಡ್ತೀನಿ, ಮಾಡ್ತಾ ಇರೋದು ಒಂದು ಮೆಥಡ್. ಇವಾಗ ಮೀನ್ ಮುಗಿಸ್ಬಿಡ್ತೀನಿ ನೋಡಿ. ಓಕೆ, ಮೀಡಿಯನ್ ಮಾಡೋ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ಬಿಟ್ರೆ ಮುಗಿದೋಯ್ತು ನಿಮ್ಗೆ. ಅರ್ಥ ಆಯ್ತಾ? 2 ಕ್ಲಾಸ್ ಅಥವಾ 3 ಕ್ಲಾಸ್ ಮುಗೀತು. ಸ್ಟಾಟಿಸ್ಟಿಕ್ಸ್ 1 or 2 ಕ್ಲಾಸ್ ಮುಗೀತು. ಡಿಸೆಂಬರ್ 25 ನಿಮ್ಗೆ ಏನು ಕ್ರಿಸ್ಮಸ್ ಅಷ್ಟೊತ್ತು ನಿಮ್ಗೆ ಸಿಲೆಬಸ್ಸೇ ಹೊರಟು ಮುಗಿದೋಗಿರೋದು. ನೋಡ್ಕೊಳ್ಳಿ. ಮತ್ತೆ ಇದರಲ್ಲಿ 7 ಮಾರ್ಕ್ಸ್ ಇದೆ. 7 ಮಾರ್ಕ್ಸ್ ಸಖತ್ತಾಗಿ ನೀವು ನೋಡ್ಕೊಬೇಕು. ಆಮೇಲೆ ಇದಕ್ಕೊಂದು ರಿಲೇಶನ್ಶಿಪ್ ಇದೆ, ಅದು ಸಖತ್ ಇಂಪಾರ್ಟೆಂಟ್. ಅದು ಕೊಡ್ತಾರೆ, ಇದರಲ್ಲಿ ಕೊಡ್ತಾರೆ. ಯಾವ್ದು ಹೇಳ್ತೀರಾ ರಿಲೇಶನ್ಶಿಪ್ ಏನಂತ? ಏನ್ ಅದಕ್ಕೆ ಹೆಸರಿದೆ ಗೊತ್ತಾ? ರಿಲೇಶನ್ಶಿಪ್ ಮಾಡಿಲ್ವಾ ನೀವು? ಇದು ಮಲ್ಟಿಪಲ್ ಚಾಯ್ಸ್ ಗ್ಯಾರಂಟಿ ಕೊಡ್ತಾರೆ. 3 median is equal to mode plus ನೋಡಿ, empirical relationship. 3 median is equal to mode plus 2 mean. ಇದನ್ನ 90% ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತಾರೆ. ಏನೇನೋ ಹಿಂಗೆ ನಮ್ಗೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಏನು 2 ಮೀಡಿಯನ್, ಅಲ್ಲಿ 2, 3 ಮೋಡ್, 1 ಮೀನ್ ಅಂತ ಏನೇನೋ ಹಿಂಗೆ. ಅದು ನೋಡೋಷ್ಟೊತ್ತಿಗೆ ನಮ್ಗೆ ರಿಯಲ್ ಫಾರ್ಮುಲಾ ಮರ್ತೋಗುತ್ತೆ. ಮಲ್ಟಿಪಲ್ ಚಾಯ್ಸ್ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಬೇಕು. ಆಮೇಲೆ ಇದನ್ನ ಏನ್ ಮಾಡ್ಬಿಡ್ತಾರೆ, ಒಂದ್ಸರಿ ನೋಡಿ ಇಲ್ಲಿ ಇಟ್ಕೊಂಡು ಇದನ್ನ ಈ ಕಡೆ ಹಾಕ್ಬಿಡ್ತಾರೆ.
ಅವಾಗ 3 ಮೀಡಿಯನ್ ಮೈನಸ್ 2 ಮೀನ್ ಅಥವಾ 3 ಮೀನ್ ಮೈನಸ್ 2 ಎಲ್ಲ ಚೇನೋ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಅದಕ್ಕೆ ಇದೊಂದು ಸ್ವಲ್ಪ ಇದನ್ನ ಎಂಪೆರಿಕಲ್ ಫಾರ್ಮುಲಾ ಅಂತ ಕರೀತೀವಿ. ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ 3 ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಬೇಜಾನ್ ಸರಿ ಕೇಳ್ಬಿಟ್ಟವ್ರೆ ಕೇಳ್ತಾ ಇರ್ತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು ಈ ಮೂರಕ್ಕೂ ರಿಲೇಷನ್ ಏನಂದ್ರೆ 3 ಮೀಡಿಯನ್ ಹಾಕಿ ಮೋಡು ಮತ್ತೆ 2 ಮೀನ್ ಆಡ್ ಮಾಡಿದ್ರೆ ಇಷ್ಟ ಆಗತ್ತೆ ಅಂತ. ಈ ಮೂರಕ್ಕೂ ಇರೋ ರಿಲೇಶನ್ಶಿಪ್ ಇದು. ಏನೇ ಡೌಟ್ ಇನ್ ದಿಸ್? ಇನ್ನೊಂದ್ಸರಿ ಓವರ್ ಯು ಹೇಳ್ಬಿಟ್ಟು ನಾನು ಇವಾಗ ಸಮ್ ಹೊರಟೋಗ್ತೀನಿ. ನೋಡಿ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೀವೆಲ್ಲೇ ಹೋಗ್ರಿ, ಮುಂದೆ ನೀವೇನಾದ್ರೂ ಕಾಮರ್ಸ್ ತಗೊಂಡ್ ಕಲ್ತ್ರು ಬರುತ್ತೆ, ಅಥವಾ ಸೈನ್ಸ್ ತಗೊಂಡ್ರೆ ಏನಷ್ಟಿರಲ್ಲ. ನೀವೇನಾದ್ರೂ ಆಮೇಲೆ B.Ed M.Ed ಏನಾದ್ರು ಮಾಡ್ಬೇಕಂದ್ರೆ ಅವಾಗೂ ಬರುತ್ತೆ. ಹಂಗಾಗಿ ಇಂಪಾರ್ಟೆಂಟ್. ಕಾಮರ್ಸ್ ತಗೊಂಡ್ರೆ ಅಂತೂ ಒಂದು ಪಾರ್ಟೇ ಇದೆ ಸ್ಟಾಟಿಸ್ಟಿಕ್ಸ್ ಅಂತ, ನಿಮ್ಗದು ಯಾವಾಗ ತುಂಬಾ ಯೂಸ್ ಆಗುತ್ತೆ. ಇನ್ನ ಜಾಸ್ತಿ ಫಾರ್ಮುಲಾಸ್ ಇನ್ನ ಏನೇನೋ ಇದೆ. ಓಕೆ, ಸಖತ್ತಿದೆ. ನಾನು ಅಷ್ಟೆಲ್ಲ ಹೇಳಕ್ ಹೋಗಲ್ಲ, ನಿಮ್ಗೆ ಏನಿದೆ ಅಷ್ಟೇ. ಇನ್ನ ಇದು ಇದೇ ಒಂದು ಫುಲ್ ಬುಕ್ ಇದು. ಆಕ್ಚುಲಿ ಇದೇ ಒಂದು ಪಾರ್ಟ್ ಆಗುತ್ತೆ ಮುಂದೆ ಕಾಮರ್ಸ್ ಅಲ್ಲೂ ನೀವು ಸ್ಟಾಟಿಸ್ಟಿಕ್ಸ್ ಅನ್ನೋದು ಒಂದು ತಗೊಂಡ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ನೋಡಿ, ನೀವು ನಮ್ಗಿರೋದು ನಾವು ಕಲಿಯೋಣ. ಯಾಕಂದ್ರೆ ನಮ್ಮ ಮಾರ್ಕ್ಸ್ ಬರ್ಬೇಕು, 7 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಂತ ಫೇಲ್ ಆಗೋನ್ ಕೂಡ ಆರಾಮಾಗಿ ಮಾಡ್ಬೋದು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ. ನೋಡಿ, ಏನಿಲ್ಲ, ಇದು ಬರೀ ಕ್ಯಾಲ್ಕುಲೇಷನ್. ಫಾರ್ಮುಲಾ ಒಂದು ಗೊತ್ತಾಯ್ತು, ಮಲ್ಟಿಪ್ಲಿಕೇಶನ್ ಅಡಿಷನ್ ಬಂತು ಅಂದ್ರೆ ನಿಮ್ಗೆ ಲೆಕ್ಕ ಬಂತು. ಏನ್ ತಲೆ ಉಪಯೋಗಿಸುವಂತದ್ದು ಏನಿಲ್ಲ. ಇದು ಫಾರ್ಮುಲಾ, ಕ್ಯಾಲ್ಕುಲೇಷನ್ ಎರಡೇ. ನೋಡಿ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮೇನ್ ಆಗಿ ಯಾರ್ಯಾರು ಬರ್ತಾರೆ? ಮೀನಲ್ಲಿ ಅದೆಲ್ಲ ಒಂದೊಂದೇ ಮೆಥಡ್. ಮೀನ್ ಅಲ್ಲಿ ಎಷ್ಟು ಮೆಥಡ್ಸ್ ಇದೆ? ಡೈರೆಕ್ಟ್, 3 ಮೆಥಡ್ಸ್. ಯಾವ್ದು? ಸ್ಟೆಪ್ ಡಿವಿಯೇಷನ್. ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಆನ್ಸರ್ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಆಮೇಲೆ ಇದನ್ನೆಲ್ಲ ಒಂದೊಂದೇ ಮೆಥಡ್. ಆಮೇಲೆ ಈ ಮೂರಕ್ಕೂ ಇರೋದು ಒಂದು ರಿಲೇಶನ್ಶಿಪ್ ಇದೆ, ಅದನ್ನ ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತಾರೆ. ಅಂತ ಕರಿತೀವಿ ನಾವು ಎಂಪೆರಿಕಲ್ ರಿಲೇಶನ್ಶಿಪ್ ಆರ್ ಎಂಪೆರಿಕಲ್ ಫಾರ್ಮುಲಾ, ಅಥವಾ ರಿಲೇಶನ್ಶಿಪ್ ಬಿಟ್ವೀನ್ ಆಲ್ ದ ಸೆಂಟ್ರಲ್ ಟೆಂಡೆನ್ಸಿ. 3 ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಂಟ್ರಲ್ ರಿಲೇಶನ್ಶಿಪ್ ಬಿಟ್ವೀನ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಇದನ್ನೇ ಹಾಕ್ಬೇಕು. ಇವು ಮೂರನ್ನು ಸೇರಿಸಿ ನಾವು ನೇಮ್ ಗಿವನ್ ಟು ದಿಸ್ ಆಲ್ 3 ಮೆಥಡ್ಸ್, ಮೋಡ್, ಮೀಡಿಯನ್, ಮೀನ್ಗೆ ಒಂದೇನಂತ ಕರಿತೀವಿ? ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಅದಕ್ಕಿರೋ ರಿಲೇಶನ್ಶಿಪ್ ಇದೆ. ಇದನ್ನು ಕೇಳಿದ್ದಾರೆ. ಇವಾಗ ಬನ್ನಿ, ಇಲ್ಲಿ ನೋಡಿ, ನಾವು ನಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಅಲ್ಲಿ ನೋಡಿ, ಅವ್ರ ಬುಕ್ ಅಲ್ಲಿ ಅವ್ರಿಗೂ ಮೀನ್ ಇದೆ. ಆದ್ರೆ ಬರೀ ಇಷ್ಟು ಕೊಟ್ಬಿಡ್ತಾರೆ, ಫೈಂಡ್ ಮೀನ್, ಫೈಂಡ್ ಮೋಡ್ ಅಂತ ಅಷ್ಟೇ ಕೇಳ್ತಾರೆ. ಅದು ಅನ್ಗ್ರೂಪ್ಡ್ ಡೇಟಾ, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಆದ್ರೆ ನಮ್ 10th ಸ್ಟ್ಯಾಂಡರ್ಡ್ ಇರೋದು ಎಂತ ಡೇಟಾ ನಮ್ಗೆ? ಗ್ರೂಪ್ ಡೇಟಾ. ಹಿಂಗಿರುತ್ತೆ. ಆ ಗ್ರೂಪ್ ಡೇಟಾ ಅನ್ನೋದು ಅಂದ್ರೆ ಇಲ್ಲಿಂದ ಇಲ್ಲಿಗೆ 0 ಇಂದ 10 ಮಾರ್ಕ್ಸ್ ತೆಗೆದಿರೋ ಎಷ್ಟು ಜನ, 10 ಮಾರ್ಕ್ಸ್ ಇಂದ ಹಿಂಗಲ್ಲ, 3 ತೆಗ್ದಿರೋನೊಬ್ಬ, 5 ತೆಗ್ದಿರೋನೊಬ್ಬ, ಒಬ್ಬೊಬ್ಬನೇ ಹಾಕಿದೀನಿ ನಾನು. ಇಲ್ಲೇನ್ ಮಾಡಿದೀನಿ, ಎಷ್ಟೊಂದು ಬರಕ್ಕಾಗಲ್ಲ. ನೀವು 30 ಜನ ಇದ್ದೀರಾ, ನೀವು ಎಷ್ಟು 0 ಇಂದ 10 ತೆಗ್ದಿರೋ ಎಷ್ಟು ಜನ, 10 ಇಂದ 20 ಮಾರ್ಕ್ಸ್ ತೆಗ್ದಿರೋ ಎಷ್ಟು ಜನ, 20 ಇಂದ 30 ಆತರ ಮಾಡ್ತೀವಲ್ವಾ, ಅದನ್ನ ನಾವು ಗ್ರೂಪ್ ಡೇಟಾ. ಅದರಲ್ಲಿ ಕಂಟಿನ್ಯೂಸ್ ಅಂತ ಒಂದಿದೆ, ಡಿಸ್ಕ್ರೀಟ್ ಅಂತ ಒಂದಿದೆ. ಕಂಟಿನ್ಯೂಸ್ ಅಂದ್ರೆ ಇದು ಕಂಟಿನ್ಯೂ 10 ಈ ಕಡೆ ಬಂದ್ರೆ ಇಲ್ಲಿ ರಿಪೀಟ್ ಆಗ್ಬೇಕು. ಅರ್ಥ ಆಯ್ತಲ್ವಾ? ಇದನ್ನ ಮತ್ತೆ ಇನ್ನ ಡೀಪ್ ಹೋಗಕ್ಕಾಗಲ್ಲ, ಅವೆಲ್ಲ 5ನೇ ಕ್ಲಾಸ್ ಅಲ್ಲಿ. ಇದನ್ನ ಲೋಯರ್ ಲಿಮಿಟ್, ಇದನ್ನ ಅಪ್ಪರ್ ಲಿಮಿಟ್ ಏನಂತೀವಿ? ಇದನ್ನ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್. ಆಮೇಲೆ ಇವತ್ತು ಪ್ರತಿಯೊಂದನ್ನು ಕ್ಲಾಸ್ ಅಂತ ಕರಿತೀವಿ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್. ಇದನ್ನ ಕ್ಲಾಸ್ ಇಂಟರ್ವಲ್, ಇದನ್ನ ಕ್ಲಾಸ್ ಮಾರ್ಕ್. ಅರ್ಥ ಆಯ್ತಾ? ಸೊ ಫಸ್ಟ್ ಕ್ಲಾಸ್ ಅಪ್ಪರ್ ಲಿಮಿಟ್ ಶುಡ್ ಬಿ ಈಕ್ವಲ್ ಟು ಸೆಕೆಂಡ್ ಕ್ಲಾಸ್ ಲೋಯರ್ ಲಿಮಿಟ್. Then it is called as a continuous. If they are first class upper limit will not be equal to the second class lower limit, then it is called as discrete. ಅದನ್ನ ಕನ್ವರ್ಟ್ ಮಾಡ್ಬೇಕು. ಅವಾಗ ಇಷ್ಟ ಆಯ್ತು. ಮೋಸ್ಟ್ಲಿ ನಿಮ್ಗೆ ಇನ್ನ ಜಾಸ್ತಿ ಡೀಪ್ ಹೋಗಕ್ಕಾಗಲ್ಲ, ಹೋಗದ್ರೆ ಸುಮ್ಮನೆ ಬೇಡ, ಎಲ್ಲ ನಿಮ್ಗೆ ಗೊತ್ತಿದೆ. ಏನೊಂದು ಸಮ್ ಹೇಳ್ಕೊಟ್ರೆ ಸಮ್ ಬರುತ್ತೆ, ಆರಾಮ ಮಾಡ್ಬಿಟ್ಟು ಮಾರ್ಕ್ಸ್ ತಗೊಳ್ಳಿ ಸಾಕು. ಇವಾಗ ಇದು ನಾನು ಮೀನ್ ತಗೊಂಡು ಈ 3 ಮೆಥಡಲ್ಲಿ ಹೇಳ್ಕೊಡ್ತೀನಿ, ಸರಿನಾ? ಕೊಟ್ಟರೋದನ್ನ ಉದ್ದುದ್ದ ಬರ್ಕೊಬೇಕು. ವಾಟ್ ಇಸ್ ಯುವರ್ ಫಸ್ಟ್ ವರ್ಕ್? ಅಡ್ಡ ಬರ್ಕೊಂಡ್ರೆ ಯೂಸ್ ಇಲ್ಲ. ಅಡ್ಡಡ್ಡ ಕೊಟ್ಟವ್ರೆ ಕ್ವಶನ್ ಪೇಪರ್ ಅಲ್ಲಿ ಹಿಂಗೆ ಕೊಟ್ಟಿರ್ತಾರೆ ಅಡ್ಡಡ್ಡ. ನೀವು ಬರ್ಕೊಂಡದ್ ಹೆಂಗೆ? ಉದ್ದುದ್ದ ಬರ್ಕೊ. ಆಮೇಲೆ ಅವ್ರು ಏನೇನೋ ಕೊಟ್ಟಿರ್ತಾರೆ, ನಂಬರ್ ಆಫ್ ಪ್ಲಾಂಟ್ಸ್, ನಂಬರ್ ಆಫ್ ಹೌಸಸ್ ಅಂತ. ಅದನ್ನ ಬರ್ಕೊಂಬಾರದು. ಅದನ್ನ ಬರ್ಕೊಂಡ್ರೆ ಹೋಯ್ತು ಮಾರ್ಕ್ಸ್ ನಿಮ್ಗೆ. ಆ 2 ನಂಬರ್ ಕೊಟ್ಟಿರ್ತಲ್ಲ, ಅದು ಕ್ಲಾಸ್ ಇಂಟರ್ವಲ್, CI ಅಂತ ಹಾಕ್ಬೇಕು. ಮೊದಲನೇದು ಏನಂತ ಹಾಕ್ಬೇಕು? ಕ್ಲಾಸ್ ಇಂಟರ್ವಲ್. ಎರಡನೇದು ಇರ್ತಾರೆ ಕ್ಲಾಸ್ ಮಾರ್ಕ್, X. ಏನ್ ಹೇಳಿ ಇನ್ನೊಂದ್ಸರಿ? ವಾಟ್ ಇಸ್ ದಿಸ್? ಕ್ಲಾಸ್ ಮಾರ್ಕ್ಸ್. ನೋಡಿ, ಕ್ಲಾಸ್ ಮಾರ್ಕ್ ಅಲ್ಲ, ಅದು ಫ್ರೀಕ್ವೆನ್ಸಿ. ಕ್ಲಾಸ್ ಮಾರ್ಕ್ ನಾವು ಫೈಂಡ್ ಮಾಡ್ತೀವಿ. F ಅದು ಫ್ರೀಕ್ವೆನ್ಸಿ. ಕ್ಲಾಸ್ ಮಾರ್ಕ್ ನೆಕ್ಸ್ಟ್ ನಾವು ಫೈಂಡ್ ಮಾಡ್ತೀವಿ. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಮೊದಲನೇ ಅಂತ ಕರಿತೀವಿ ನಾವು
ಸಿ ಐ ಅಂದ್ರೆ ಏನು? ಅದೇ ಡಬಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಕ್ಲಾಸ್ ಇಂಟರ್ವಲ್. ಡಬಲ್ ಕೊಟ್ರೆ ಅದು ಕ್ಲಾಸ್ ಇಂಟರ್ವಲ್ ಅನ್ನೋದು. ಆಮೇಲೆ ಸಿಂಗಲ್ ಕೊಟ್ಟಿರ್ತಾರಲ್ಲ ಅದನ್ನೇದು? ಅದು ಎಫ್ ಫ್ರೀಕ್ವೆನ್ಸಿ. ನೋಡಿ ಇವಾಗ ನಾನು ಬರೀತೀನಿ. ಓಕೆ, 0/2 ಬೇಕಾದ್ರೆ ಇಲ್ಲಿ ಮೆಥಡ್ ನಾನು ಡೈರೆಕ್ಟ್ ಅಂತ ಬರ್ತೀನಿ. ಯಾವ ಮೆಥಡ್ ಇದು? ಡೈರೆಕ್ಟ್. ಇದೇ ಸಮ್ನ ಯಾವ ಮೆಥಡ್ ಅಲ್ಲಿ ಮಾಡ್ತೀನಿ ನಾನು? ಏನು ಅಸ್ಯೂಮ್ಡ್ ಮೀನ್. ಇದೇ ಮೆಥಡ್ ಯಾವ್ದ್ರಲ್ಲಿ ಮಾಡ್ತೀನಿ ನಾನು? ಸ್ಟೆಪ್ ಡಿವಿಯೇಷನ್. ಮೂರಲ್ಲೂ ಮಾಡ್ತೀನಿ ನೋಡಿ, ಆನ್ಸರ್ ಒಂದೇ ಬರ್ಬೇಕು. 0 to 2, 2 to 4, 4 to 6, 6 to 8, 8 to 10, 10 to 12, 12 to 14. ಕರೆಕ್ಟ್ ಆಗಿ ಬಂದಿದೆ. ಇದೇನ್ ಕೊಟ್ಟಿದ್ದಾರೆ? 1, 2, 1, 5, 6, 2. ನೋಡ್ಕೊಳ್ಳಿ ಎಲ್ರು ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವೇ ಕ್ಲಾಸ್ ಮಾರ್ಕ್ ನ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಅದನ್ನ ಎಕ್ಸ್ ನೋಡಿ, ಇನ್ನೊಂದು ಕಾಲಮ್ ಹಾಕೊಳ್ಳಿ ಎಕ್ಸ್ಟ್ರಾ. ಇದು ಅವರೇ ಕೊಟ್ಟಿರ್ತಾರೆ. ಯು ನೀಡ್ ನಾಟ್ ಟು ವರಿ ಅಬೌಟ್ ದೀಸ್ ಟು. ಇವೆರಡು ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ. ಅವ್ರಿಗೆ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡ್ಬಿಡಿ. ಆಮೇಲೆ ಬೇಕಾದ್ರೆ ಮಾತಾಡ್ಕೊಂಡಿರಿ. ಅರ್ಥ ಆಯ್ತಲ್ವಾ? ಆಮೇಲೆ ಸಮ್ ಮಾಡಕ್ ನಿಮ್ಗೆ ಕೊಡ್ತೀನಿ, ನಾನೇನ್ ಜಾಸ್ತಿ ಮಾಡಲ್ಲ. ನಂಗೆ ಯಾವ್ದಾದ್ರು ಡೌಟ್ ಇರೋದು ಮಾತ್ರ ನಾನು ಮಾಡೋದು. ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ನಂಗೆ ಗೊತ್ತು. ಒಂದೊಂದಾದ್ರೆ ನಾನು ಇಲ್ಲೇ ಮಾಡಿ ತೋರಿಸ್ಬೇಕು ನೀವೆಲ್ಲನೂ. ಯಾವ್ದಾದ್ರು ಡೌಟ್ ಇರೋ ಸಮ್ನ ನಾನು ಬೋರ್ಡ್ ಮೇಲೆ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ. ಸೊ ಈ ಕ್ಲಾಸ್ ಇಂಟರ್ವಲ್ ನ ಅವರೇ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿನ ಅವರೇ ಕೊಟ್ಟಿರ್ತಾರೆ. ಇದೇನೋ ಡಬಲ್ ನಂಬರ್ ಸಿ ಅಂತ ಹಾಕೊಳ್ಳಿ, ಸಿಂಗಲ್ ಎಫ್ ಅಂತ ಹಾಕೊಳ್ಳಿ. ಅವ್ರೇನೋ ಸ್ಟೋರಿ ಕೊಟ್ಟಿರ್ತಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅದೇನೋ ಕೊಟ್ಟಿರ್ತಾರೆ, ಅವ್ರನ್ನ ಹಾಕೊಂಬಾರ್ದು. ನಾವು ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಅಂತ ಹಾಕೊಬೇಕು. ನೆಕ್ಸ್ಟ್ ಎಕ್ಸ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಮಾರ್ಕ್. ಎಕ್ಸ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಮಾರ್ಕ್. ಅದನ್ನ ಹೆಂಗ್ ಫೈಂಡ್ ಮಾಡೋದು ಅಂದ್ರೆ, ಇದರಲ್ಲಿ ಮಧ್ಯದ ನಂಬರ್ ನಾವು ಮಿಡಲ್ ನಂಬರ್ ಆಫ್ ಕ್ಲಾಸ್ ಇಂಟರ್ವಲ್ ಇಸ್ ಕಾಲ್ಡ್ ಆಸ್ ಕ್ಲಾಸ್ ಮಾರ್ಕ್. ಇದು 0, 1, 2 ನಲ್ಲಿ ಮಧ್ಯದಲ್ಲಿ ಯಾರಿದೆ? 2 to 4 ಅಲ್ಲಿ ಯಾರಿದ್ದಾರೆ ಮಧ್ಯದಲ್ಲಿ? 5. ಇದರಲ್ಲಿ ಎಷ್ಟು? ಇನ್ನೊಂದು ಪ್ಲಾನ್ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ. ಇನ್ನೊಂದು ಪ್ಲಾನ್ ಹೇಳ್ಕೊಡ್ತೀನಿ. ಇದೆಷ್ಟು ಜಂಪ್ ಹೊಡಿತಾ ಇದೆ ಅದನ್ನ ಬರ್ಬಿಟ್ರೆ ನೆಕ್ಸ್ಟ್ ಮುಂದೆ ಬರುತ್ತೆ. ಹಿಂಗಾದ್ರೂ ಓಕೆ, ಹಂಗಾದ್ರೂ ಓಕೆ. ನಿಮ್ಗೆ ಅದು ಗೊತ್ತಿರ್ಲಿ, ಇದು ಗೊತ್ತು ನೋಡಿ. ಹಿಂಗೆ ಇವಾಗ ನೆಕ್ಸ್ಟ್ ಯಾವಾಗ ಬರುತ್ತೆ? ಜಂಪ್ ಹೊಡಿತು, ಜಂಪ್ ಹೊಡೆದ 8 ಜಂಪ್ ಹೊಡಿ, 8 ನಂಬರ್ಸ್. 5 ಆದ್ಮೇಲೆ ನೆಕ್ಸ್ಟ್ ಯಾವಾಗ ಬರುತ್ತೆ? 1 ಆಯ್ತು. 2 ಜಂಪ್ ಆದ್ರೆ 3, ನೆಕ್ಸ್ಟ್ ಜಂಪ್ 5. ನೆಕ್ಸ್ಟ್ ಯಾವಾಗ ಬರುತ್ತೆ? ನೆಕ್ಸ್ಟ್ ಯಾವುದು? 13. ಹಂಗಾದ್ರೂ ತಗೊಳ್ಳಿ. 12, 14 ಮಧ್ಯದಲ್ಲಿ 13, 10, 12 ಮಧ್ಯದಲ್ಲಿ 11, 8 to 10 ಮಧ್ಯದಲ್ಲಿ 6 to 8 ಮಧ್ಯದಲ್ಲಿ 7, 4 to 6 ಮಧ್ಯದಲ್ಲಿ 5, 2 to 4 ಮಧ್ಯದಲ್ಲಿ 3. ನೋಡಿ ಅರ್ಥ ಆಯ್ತಾ ನಿಮ್ಗೆ? ಇವಾಗ ಡೈರೆಕ್ಟ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಎಫ್ ಅಂಡ್ ಎಕ್ಸ್, ಎಫ್ ಎಕ್ಸ್ ಫ್ರೀಕ್ವೆನ್ಸಿ ಮತ್ತೆ ಕ್ಲಾಸ್. ಐ ಏನ್ ಬೇಕಾಗಿಲ್ಲ, ಎಫ್ ಎಕ್ಸ್ ಮಾಡ್ಕೊಳ್ಳಿ ಸರ್. ಐ ಅಂತ ಸುಮ್ಮನೆ ಕೊಟ್ಟಿರ್ತಾರೆ, ಅದೇ ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಅರ್ಥ ಆಯ್ತಲ್ವಾ? ಸೊ ಏನ್ ಮಾಡಿ, ಎಫ್ ಎಕ್ಸ್ ಅಥವಾ ಎಫ್ ಐ ಎಕ್ಸ್ ಐ ಅಂತ ಎರಡು ಮಲ್ಟಿಪ್ಲೈ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ವಾ? ಅದು ಐ ಅಂತ ನೀವು ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಏನು ಬಿಟ್ಬಿಡಿ. ಅದ್ರದ್ದೇನು ಅದಕ್ಕೇನು ಮಾರ್ಕ್ಸ್ ಹೋಗಲ್ಲ, ನೀವೇನ್ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ತಲೆ ಕೆಡ್ಸ್ಕೊಳೋದು ಬೇಡ. ನೋಡಿ ಇವೆರಡು ಮಲ್ಟಿಪ್ಲೈ. ಎಫ್ ಐ ಅಂದ್ರೆ ಎಫ್ ಇಂಟು ಎಕ್ಸ್ ಅಂತ. ಎಫ್ ಐ ಅಂದ್ರೆ ಏನು? ಎಫ್ ಇಂಟು ಎಕ್ಸ್. ಅವೆರಡು ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡಿ. 1 1s 2 3s 6, 5 1s 5, 5 7s 54, ಇದು 22, ಇದು 39. ಏನ್ ಡೌಟ್ ಇನ್ ದಿಸ್? ನೋಡಿ ಇದನ್ನೆಲ್ಲ ಆಡ್ ಮಾಡಬೇಕು. ಇದನ್ನ ಎಫ್ ನೆಲ್ಲ ಆಡ್ ಮಾಡಬೇಕು. ಅದು ಸಿಗ್ಮಾ ಎಫ್ ಆಗುತ್ತೆ. ಸಿಗ್ಮಾ ಅಂದ್ರೆ ಸಮೇಷನ್, ಅದಕ್ಕೆ ಹೆಸರು ಸಿಗ್ಮಾ. ಸಮೇಷನ್ ಅಂದ್ರೆ ಎಫ್ ನೆಲ್ಲ ಆಡ್ ಮಾಡಿ ಇಡೋದನ್ನ ಸಮೇಷನ್. ಸಮೇಷನ್ ಅಂದ್ರೆ ಸಮ್ ಮಾಡಿದೀವಿ. ಯಾವ್ದು ಮಾಡಿದೀವಿ? ಎಫ್ ನ. ಅದಕ್ಕೆ ಅದು ಸಮೇಷನ್ ಆಫ್. ಆಮೇಲೆ ಇದನ್ನೆಲ್ಲ ಆಡ್ ಮಾಡಬೇಕು. ಅದು ಸಮೇಷನ್ ಆಫ್ ಎಫ್ ಎಕ್ಸ್. ಸಮ್ ಆಫ್ ಎಫ್ ಎಕ್ಸ್. ಸಮ್ ಆಫ್ ಎಫ್ ಎಕ್ಸ್ ಇಸ್ ಸಮ್ ಆಫ್ ಎಫ್. ಅದನ್ನ ಸಿಗ್ಮಾ ಎಫ್, ಸಿಗ್ಮಾ ಎಫ್ ಎಕ್ಸ್. ಇಷ್ಟೇ ಕೆಲಸ. ಡೈರೆಕ್ಟ್ ಮೆಥಡ್ ಏನ್ ಕಷ್ಟ ಇಲ್ಲ. ಇದನ್ನೆಲ್ಲ ಆಡ್ ಮಾಡ್ಬಿಡೋಣ. ಇದು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲೇ ಕೊಟ್ಟಿದ್ದಾರೆ 20 ಮೆಂಬರ್ಸ್ ಅಂತ. ಅವ್ರು 20 ಹೌಸಸ್ ಅದಲ್ಲೇ ಬರುತ್ತೆ. ಇನ್ನೊಂದು ನೀವು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳೋದು ಬೇಡ. ಅಲ್ಲಿ ಅವರೇ ಕೊಟ್ಟಿದ್ದಾರೆ 20 ಹೌಸಸ್, 20 ಚಿಲ್ಡ್ರನ್ ಅಂತ ಏನೋ ಕೊಟ್ಟಿರ್ತಾರಲ್ಲ, ಅದನ್ನ ಹಾಕ್ಬಿಟ್ರೆ ಆಯ್ತು. ಇಲ್ಲ ನಾ ಒಂದ್ಸರಿ ಚೆಕ್ ಮಾಡ್ಕೊಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಎಷ್ಟಾಯ್ತು? 3 ನ 4 9 15 17 20.
ಬಂತು, ಅವರೇ ಕೊಟ್ಟಿರ್ತಾರೆ. ನೀವೇನ್ ಜಾಸ್ತಿ ತಲೆ ಕೆಡಿಸ್ಕೊಳೋಷ್ಟಿಲ್ಲ, ಇದು ಅವರೇ ಕೊಟ್ಟಿರ್ತಾರೆ. ಇದನ್ನ ನಾವು ಮಾಡ್ಲೇಬೇಕು. ಅದಕ್ಕೆ ಈ ಬರ್ಕೊಬೇಕಾದ್ರೆ ಸ್ವಲ್ಪ ತಲೆ ಉಪಯೋಗಿಸಿ ನೋಡಿ. ನಾನು ಏನ್ ಮಾಡ್ಕೊಂಡೆ, ಎಲ್ಲ ಏನೋ ಯೂನಿಟ್ ನಂಬರ್ಸ್ ಎಲ್ಲ ಒಂದ್ ಕಡೆ ಕೆಲವರು ಬರೀತಾರೆ, ನಾನು ನೋಡಿದೀನಿ. ಒಂದ್ ಇಲ್ಲಿ ಒಂದ್ ಆ ಕಡೆ ಆಡ್ ಮಾಡ್ಬೇಕಾದ್ರೆ ರಾಂಗ್. ಬರ್ಕೊಬೇಕಾದ್ರೆ ನೀವು ನೋಡ್ಬೋದು, ಯಾಕೆ ಸರ್ ಕೊನೆ ಬರ್ಕೊಂಡ್ರಿ ಸೆಂಟ್ರಲ್, ಯಾಕೆ ನನಗೆ ಗೊತ್ತು ಈ ಡಬಲ್ ನಂಬರ್ ಒಂದ್ಸರಿ ಮುಂದಕ್ಕಿಂತ ತ್ರಿಬಲ್ ನಂಬರ್ ಹಾಕ್ತಾರೆ. ಅವಾಗ ನಾವು ಯೂನಿಟ್ ನಂಬರ್ ಬಂದಾಗ ಸ್ವಲ್ಪ ಪಕ್ಕಕ್ಕೆ ಬರ್ಕೊಂಡಿದ್ರೆ ಆ ಯೂನಿಟ್ ಎಲ್ಲ ಒಂದ್ ಕಡೆ ಮತ್ತೆ ಅರೇಂಜ್ ಮಾಡ್ಕೊಂಡು, ಮತ್ತೆ ಟೈಮ್ ಇರಲ್ಲ, ಮತ್ತೆ ಇಟ್ ಟೇಕ್ಸ್ ಮೋರ್ ಟೈಮ್. ನಿಮ್ಗೆ ಇದು ಸಿಂಪಲ್ ಸಮ್ ಕೊಡಲ್ಲ, ಇದೆ ಸ್ವಲ್ಪ ಕಷ್ಟದೇ ಕೊಡ್ತಾರೆ. ಈಸಿಯಾಗಿ ಮಾರ್ಕ್ಸ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಎಲ್ಲ ನೀಟಾಗಿ ಮಾಡ್ಲಿ. ಆಡ್ ಮಾಡ್ಕೊಳ್ಳಿ. ಎಷ್ಟಾಯ್ತು? 7 ಪ್ಲಸ್ 5 12 ಪ್ಲಸ್ 5 17 21 23 32ಗೆ 3 ಕ್ಯಾರಿ ಆಯ್ತಾ? 3 ಪ್ಲಸ್ 3 6 11 13 16 162. ಎಸ್ ಯು ಆರ್ ರೈಟ್. ಎಷ್ಟು ಬಂತು? 162. ಎನಿ ಡೌಟ್ ಇನ್ ದಿಸ್? ಇವೆರಡನ್ನ ನಾವೇನ್ ಮಾಡ್ಬೇಕು ಈಗ? ಮೀನ್ ಇಸ್ ಈಕ್ವಲ್, ಮೀನ್ ಒಂದು ಫಾರ್ಮುಲಾ, ಮೀನ್ಗೆ ಎಕ್ಸ್ ಡ್ಯಾಶ್, ಮೀನ್ಗೆ ಏನಂತ ಕರಿತೀವಿ ನಾವು? ನೀನ್ ಅಲ್ಲೊಟ್ಟ ಬಿಡಿ ನಿಮ್ ಫ್ರೆಂಡ್ಸ್. ಮೀನ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ಡ್ಯಾಶ್ ಅಂದ್ರೇನೆ ಮೀನು. ಇಲ್ಲೇ ಹೋಗ್ಬಿಡು, ಅವ್ಳಿಗೆ ಈ ಕಡೆ ಬಿಟ್ಬಿಡಿ, ಆ ಕಡೆ ಕಳಿಸ್ಬಿಡೋಳು. ನೀನ್ ಈ ಕಡೆ ಬಂದ್ಬಿಡಿ. ಇಲ್ಲ ಅವ್ಳು ಕಾಣಿಸಲ್ಲ, ಉದ್ದಾವಳೆ ಅವಳು, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಇದ್ದೇ ಆ ಮೀನ್ಗೆ ಇದು ಯಾಕೆ ಹೇಳ್ತಾ ಇದ್ರೆ ವೆರಿ ಸಿಂಬಲ್ಸ್ ಎಲ್ಲ ಗೊತ್ತಿರಲಿ. ಮೀನ್ ಅಂದ್ರೆ ಎಕ್ಸ್ ಬಾರ್, ಎಕ್ಸ್ ಡ್ಯಾಶ್, ಎಕ್ಸ್ ಬಾರ್. ಇದಕ್ಕೊಂದು ಫಾರ್ಮುಲಾ ಇದೆ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾತ್ರ. ಇದು ಫಾರ್ಮುಲಾ ಚೇಂಜ್ ಆಗುತ್ತೆ, ಅಸ್ಯೂಮ್ಡ್ ಮೀನ್ ಮೆಥಡ್ ಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಏನಂದ್ರೆ ಸಿಗ್ಮಾ, ಇಲ್ಲಿ ಮಾಡಿರ್ತೀರಲ್ಲ ನೀವು, ಯಾವ್ದಾದ್ರು ಸಿಗ್ಮಾ ಮಾಡಿದ್ರಿ, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ. ಈ ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಮೀನ್ ಡೈರೆಕ್ಟ್ ಮೆಥಡ್ ಅಲ್ಲಿ ಬಂತು. ಏನ್ ಡೌಟ್ ಇನ್ ದಿಸ್? ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂದಿದೆ ನೋಡು? 20 162. ಸಿಗ್ಮಾ ಎಫ್ ಎಕ್ಸ್ ಬಂತು. ಸಿಗ್ಮಾ ಎಫ್ ಯಾವತ್ತೂ ಕೆಳಗಡೆ ಇರುತ್ತೆ ಎಲ್ಲದರಲ್ಲೂ ಅಷ್ಟೇ, ಕರೆಕ್ಟ್? ಈ ಎಫ್ ಯಾವತ್ತೂ ಕೆಳಗಡೆ, 3 ಮೆಥಡ್ ಅಲ್ಲೂ 3. ಓಕೆ, ಇದೆಷ್ಟಾಯ್ತು ಈಗ ನನಗೆ? 2 ಡಬಲ್ ಕ್ಯಾನ್ಸಲ್ ಮಾಡ್ಬೋದಾ? 2 10s 2 8s 2 ಎಷ್ಟು ಬಂತು? 81/10 ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು. 8.1. ಓಕೆ, ದಟ್ ಈಸ್ ಯುವರ್ ಮೀನ್. ಆಮೇಲೆ ನೋ ಯೂನಿಟ್, ಇದು ಯಾವ್ದಕ್ಕೂ ಯೂನಿಟ್ ಬರೀ ಇಷ್ಟೇ ಆನ್ಸರ್. ಇವಾಗ ಮೀನ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಓಕೆ ನೋಡಿ, ಇವೆರಡು ಅವರೇ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್ ಡಬಲ್ ನಂಬರ್ ನ ಅವರೇ ಅಡ್ಡಾಗಿ ಕೊಟ್ಟಿರ್ತಾರೆ, ಉದ್ದುದ್ದ ಬರ್ಕೊಬೇಕು. ನಿಮ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿರ್ತಾರೆ? ಅಡ್ಡಾಗಿ ಕೊಟ್ಟಿರ್ತಾರೆ. ನೀವೇನ್ ಬರೀಬೇಕು? ಉದ್ದುದ್ದ. ಆಮೇಲೆ ಏನೋ ಸ್ಟೋರಿ ಕೊಟ್ಟಿರ್ತಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂಡ್ ದೇರ್ ಮಾರ್ಕ್ಸ್ ಅಂತ ಏನೋ ಕೊಟ್ಟಿರ್ತಾರೆ, ನೀವು ಅವು ಬರ್ಕೊಂಬಾರ್ದು. ಡಬಲ್ ನಂಬರ್ ಕೊಟ್ಟಿರೋದನ್ನ ಸಿ ಅಂತ ಹಾಕೊಳ್ಳಿ, ಸಿಂಗಲ್ ನಂಬರ್ ಕೊಟ್ಟಿರೋದನ್ನ ಎಫ್ ಅಂತ ಹಾಕೊಳ್ಳಿ. ಇವೆರಡು ಕಾಲಮ್ ಅವರೇ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ಫೈಂಡ್ ಮೀನ್ ಬೈ ಡೈರೆಕ್ಟ್ ಮೆಥಡ್ ಅಂತ ಕೊಟ್ರೆ ಈ ಮೆಥಡ್ ಮಾಡಬೇಕು. ಸೊ ಇದು ಡಬಲ್ ನಂಬರ್ ಕೊಟ್ಟಿರೋದನ್ನ ಕ್ಲಾಸ್ ಇಂಟರ್ವಲ್, ಸಿಂಗಲ್ ಕೊಟ್ಟಿರೋದನ್ನ ಎಫ್ ಅಂತ ಬರ್ಕೊಂಡು ಇವೆರಡು ಕಾಲಮ್ ನ ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ. ಹಿಂಗಿರುತ್ತೆ, ಹಿಂಗ್ ಬರ್ಕೊಂಡಿದ್ ಆದ್ಮೇಲೆ ಕ್ಲಾಸ್ ಮಾರ್ಕ್ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಅದನ್ನ ಎಕ್ಸ್ ಅಂತ ಹಾಕೊಳ್ಳಿ. ಕ್ಲಾಸ್ ಮಾರ್ಕ್ ಅಂದ್ರೆ ಇವೆರಡರ ಮಧ್ಯದಲ್ಲಿ ಯಾವ್ದು? ಮಿಡ್ ನಂಬರ್ ಆಫ್ ಕ್ಲಾಸ್ ಇಂಟರ್ವಲ್, ಮಿಡ್ ಪಾಯಿಂಟ್ ಪಾಯಿಂಟ್ ನಂಬರ್, ಮಿಡ್ ನಂಬರ್, ಅದನ್ನ ಕ್ಲಾಸ್ ಮಾರ್ಕ್ ಅಂತ ಕರಿತೀವಿ. ಕ್ಲಾಸ್ ಇಂಟರ್ವಲ್ ಅಲ್ಲಿ ಮಧ್ಯದ ನಂಬರ್ ಯಾವ್ದಿರುತ್ತೋ ಅದೇ ಕ್ಲಾಸ್ ಮಾರ್ಕ್. 0 to 2 ನಲ್ಲಿ ಮಧ್ಯ ಯಾರಿರುತ್ತೆ? 2 to 4 ಅಲ್ಲಿ ಏನಿರುತ್ತೆ? 3. 4 to 6 ಅಲ್ಲಿ ಒಂದ್ 2 ನಂಬರ್ ಫೈಂಡ್ ಮಾಡ್ಬಿಟ್ಟು ಅದೇ ಜಂಪ್ ಹೊಡಿತಾ ಇದೆ ನೋಡಿ, 1 2 ಜಂಪ್ ಹೊಡಿತಾ, 2 ಜಂಪ್ ಹೊಡಿ, 2 ಜಂಪ್ ಹೊಡಿ, 2 ಜಂಪ್ ಹೊಡಿ, 2 ಜಂಪ್ ಹೊಡಿ, ಹಿಂಗೂ ಮಾಡ್ಬೋದು. ಅಥವಾ ಗೊತ್ತಾಗಿಲ್ಲ ಅಂದ್ರೆ 2 to 4 ಮಧ್ಯದಲ್ಲಿ ಯಾರಿರುತ್ತೆ? 4 to 6 ಮಧ್ಯದಲ್ಲಿ ಯಾರಿರುತ್ತೆ? 6 to 8. ಇದಕ್ಕೊಂದು ಫಾರ್ಮುಲಾ ಇದೆ. ಈ ಸಿಂಗಲ್ ನಂಬರ್ ಓಕೆ, ಇದಕ್ಕೊಂದು ಇವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು. ಆಡ್ ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಕ್ಲಾಸ್ ಮಾರ್ಕ್ ಎಕ್ಸ್ ಇಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಇದು ಫಾರ್ಮುಲಾ ಇದೆ ಆಕ್ಚುಲಿ. ಇದನ್ನು ಆಡ್ ಮಾಡಿಬಿಟ್ಟು ನೋಡಿ, 2 + 4 6 ಡಿವೈಡೆಡ್ ಬೈ 2 3, 4 + 6 10 ಡಿವೈಡೆಡ್ ಬೈ 2 5. ಹಂಗಾದ್ರೂ ಮಾಡ್ಕೊಳ್ಳಿ, ಇಲ್ಲ ಕುರುಡು ಪಾಠ ಮಧ್ಯದಲ್ಲಿ ಯಾವ್ದಿದೆ ನೋಡ್ಕೊಂಡು ಬರೀರಿ. ಅಥವಾ ಇದನ್ನ ಹೇಳಿದ್ದ ನೋಡಿ, 3 ಟೆಕ್ನಿಕ್ ಹೇಳಿದ್ದೀನಿ ನಾನು. ಫಾರ್ಮುಲಾ ಹಾಕೊಂಡಾದ್ರೂ ಮಾಡ್ಬೋದು. ನೋಡಿ, ಇದು ಜಂಪ್ ಕೊಡಿಸ್ಬೋದು. 1 2 ಫೈಂಡ್ ಮಾಡ್ಕೊಂಡು ಎಷ್ಟು ಗ್ಯಾಪ್ ಆಯ್ತು? 1 ಆದ್ಮೇಲೆ 3, 2 ಇಲ್ಲ, 3 ಆದ್ಮೇಲೆ ಯಾವ್ದು 5. ಇದು ಹೇಳಿದ್ರೆ ಯಾರು ನಮ್ಮ ಅಪ್ಪನೇ ಹೇಳಲ್ಲ.
ಯಾಕಂದ್ರೆ ನಾವು ಅಂಕಲ್ ನಾವು ಕೇಳ್ಕೊಡೋದೇ ಹಂಗೆ, ಅದಕ್ಕೆ ಇಲ್ಲೆಲ್ಲ ಹುಡುಗರು ಇದು ಮಾಡೋದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅನ್ನೋದು. ಎಷ್ಟೊಂದು ಟೆಕ್ನಿಕ್ ಇಟ್ಕೊಂಡಿರ್ತೀನಿ ನಾನು, ಒಂಥರಲ್ಲ ಅಂಗೂರ್ ಹಂಗ ಆಗ್ಬಾರ್ದು ಇಂಗೂರ್ ಆಗ್ಬಾರ್ದು. ಇದನ್ನೇ ಒಂದ್ 2 ನಂಬರ್ ಫೈನ್ ಮಾಡ್ಬಿಟ್ಟು ಮುಂದೆ ಮಾಡ್ಬೋದು, ಟೈಮ್ ಉಳಿಸ್ಬೇಕು ನಾವು. ನಂಗೆ ಔಟ್ ಆಫ್ ಔಟ್ ಬರ್ಬೇಕು, ನಿಮ್ಗೆ ಎಲ್ಲ ಗೊತ್ತು ಅನ್ಕೊಂಡು ನಾನು ಮಾಡ್ತಾ ಇರ್ತೀನಿ. ನಮ್ಮ ಅಪ್ರಾಣಿ ಬಾಂಡ್ ಶೀಟ್ ಮೇಲೆ ಸೈನ್ ಹಾಕು. ವಿತೌಟ್ ಟೆಕ್ನಿಕ್ ನೀನು 100 ಔಟ್ ಆಫ್ 100 ಯಾವುದೇ ಕಣಕ್ಕೂ ತೆಗಿಯಕ್ಕಾಗಲ್ಲ. ನೀನ್ ಫುಲ್ ಬಂದ್ರು ನಿನ್ಗೆ ಫುಲ್ ಕಾನ್ಸೆಪ್ಟ್ ಗೊತ್ತು. ಆಗ ಯಾಕಂದ್ರೆ ನಾನು ಮೇನ್ ನಮ್ಮ ಹುಡುಗರಿಗೆ ಹೇಳೋದು ಔಟ್ ಆಫ್ ಔಟ್ ತೆಗಿದ್ರೆ ಯಾರಿಗೆ ಹೈಯೆಸ್ಟ್ ನೀನ್ ಸಖತ್ತಾಗಿ ಬರ್ಬೇಕಂದ್ರೆ ನಾಟ್ ಓನ್ಲಿ ನೋ ದ ಸಬ್ಜೆಕ್ಟ್, ಈವನ್ ಯು ಶುಡ್ ನೋ ಹೌ ಟು ಸೇವ್ ದ ಟೈಮ್. ಅವಾಗಲೇ ನಿನ್ಗೆ ಔಟ್ ಆಫ್ ಔಟ್ ಬರಕ್ಕಾಗೋದು. ಯಾಕಂದ್ರೆ ಟೈಮೇ ಇರಲ್ಲ ನಿನ್ ಮುಗ್ಸಕ್ಕೆ. ಯಾವುದೋ ಒಂದು ಸಮ್ಮಲ್ಲಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ 2 ಸಮ್ಮಿನ ಟೈಮ್ ಅದರಲ್ಲೇ ಹೊರಟೋಯ್ತು. ಅವ್ರು ಹೆಂಗಂದ್ರೆ ನೀನ್ ಸ್ಟಾರ್ಟ್ ಮಾಡ್ದಾಗಿಂದ ಲಾಸ್ಟ್ ಸಮ್ಮರ್ವರೆಗೂ ನೀನ್ ಏನು ಟೈಮ್ ವೇಸ್ಟ್ ಮಾಡ್ದಂಗೆ ಬರೆದ್ರೆ ಮಾತ್ರ ಫುಲ್ ಕಂಪ್ಲೀಟ್ ಮಾಡೋಂಗೆ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಬರ್ಸಿ ಎಕ್ಸಾಮ್ಸ್ ಬರ್ಸಿ ಅವ್ರು ಪ್ರಾಕ್ಟೀಸ್ ಮಾಡಿ ಕ್ವಶನ್ ಪೇಪರ್ ಕೊಡೋದು. ಈ 3 ಅವರ್ಸ್ ಅಲ್ಲಿ ಬರೆಯಕ್ಕಾಗತ್ತಾ, ಎಷ್ಟು ಉಳಿಯುತ್ತಾ ಟೈಮು, ಜಾಸ್ತಿ ಆಗುತ್ತಾ ಅಂತೆಲ್ಲ ನೋಡಿರ್ತಾರೆ ಅವ್ರು. ಅರ್ಥ ಆಯ್ತಲ್ಲ? ಹಂಗಾಗಿ ನೀನ್ ಫುಲ್ಲು ಟೈಮ್ ಯುಟಿಲೈಸ್ ಮಾಡ್ಕೊಂಡ್ರೆ 3 ಅವರ್ಸ್ ನಿಂಗೆ ಬರೆಯಕ್ಕಾಗೋದು. ಏನಾದ್ರು ಒಂದ್ರಲ್ಲಿ ನಿಮ್ಗೆ ಏನಾದ್ರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟೈಮ್ ಕೂತ್ಕೊಂಡ್ರೆ ಇನ್ನೊಂದ್ರಲ್ಲಿ ಕೆಲವು ಯೋಚನೆ ಮಾಡೋ ಸಮ್ ಇರ್ತಾರೆ, ಅದಕ್ಕೆ ಟೈಮೇ ಸಿಗಲ್ಲ. ಇರ್ಲಿ ಬಿಡಿ, ಅದ್ರ ಕತೆ ಬಿಡಿ. ನೋಡಿ 1 3 ಆಯ್ತಾ, ಜಂಪ್ ಹೊಡ್ಕೋ, ಏನಾಯ್ತು 5, ನೆಕ್ಸ್ಟ್ ಏನಾಯ್ತು 7, ನೆಕ್ಸ್ಟ್ ಏನಾಯ್ತು, ಹಿಂಗ್ ಹೋಗ್ತಾ ಇರೋ. ಇವಾಗ ಯಾಕಂದ್ರೆ ನಾನು ಹೇಳೋದಲ್ಲ, ಇವಾಗ ನಿಮ್ ಕ್ರಿಕೆಟ್ ಬರೀತೀರಲ್ವಾ ನಿಮ್ಗೆ ಗೊತ್ತಾಗುತ್ತೆ. ಅದು ಬರ್ದು ಪ್ರಾಕ್ಟೀಸ್ ಆದಾಗ ನಿಮ್ ಟೈಮ್ ಅಡ್ಜಸ್ಟ್ಮೆಂಟ್ ಗೊತ್ತಾಗುತ್ತೆ. ಇರ್ಲಿ ಬಿಡಿ, ಇಷ್ಟ ಆಯ್ತು. ಎಫ್ ಬಂತ ಇಲ್ಲಿ ನೋಡ್ಕೊಳ್ಳಿ, ಆಮೇಲೆ ಬರ್ಕೊಂಡಿರಂತೆ. ಎಫ್ ಬಂತ, ಮಿಡಲ್ ಟರ್ಮ್ ಬಂತ, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ವಾಟ್ ಇಸ್ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾತ್ರ. ಇದನ್ನ ಅಸ್ಯೂಮ್ಡ್ ಮೀನ್ ಅಲ್ಲಿ ಮಲ್ಟಿಪ್ಲೈ ಮಾಡಲ್ಲ, ಡೈರೆಕ್ಟ್ ಮೆಥಡ್ ಅಲ್ಲಿ ಮಾತ್ರ ಏನ್ ಮಾಡ್ಬೇಕು. ಆಮೇಲೆ ಹೇಳಿದ್ದೀನಿ ನಾನು, ಯಾವುದೇ ಮೆಥಡ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಯು ಗೋ ಟು ಡೈರೆಕ್ಟ್ ಮೆಥಡ್. ಓಕೆ, ಈ ಎಫ್ ಮತ್ತೆ ಈಸಿಯೆಸ್ಟ್ ಮೆಥಡ್ ಇದು. ಎಫ್ ಎಕ್ಸ್ ಬಂದೈತಾ, ಇದನ್ನ ಅವರೇ ಕೊಟ್ಟಿದ್ರು ಇವೆರಡನ್ನ. ಇದ್ರಲ್ಲಿ ಮಿಡಲ್ ಫೈಂಡ್ ಮಾಡ್ಕೊಂಡ್ರೆ ಎಕ್ಸ್ ಸಿಕ್ತು, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಕ್ತು, ಎಫ್ ಎಕ್ಸ್ ಸಿಕ್ತು. ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್ ಅಂತ. ಅವೆರಡು 1 1s 2 3s 6 1 5s 5 7s 35 6 9s 54 2 11s 22 3 13s 39. ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ ಎಫ್ ಎಕ್ಸ್. ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ ಎಫ್. ಇದು ಮಧ್ಯದ ಆಡ್ ಮಾಡಂಗಿಲ್ಲ, ಇದನ್ನ ಆಡ್ ಮಾಡಂಗಿಲ್ಲ. ಎಫ್ ನ ಎಫ್ ಎಕ್ಸ್ ನ ಆಡ್ ಮಾಡ್ಬೇಕು. ಯಾಕೆ ಇದನ್ನ ಆಡ್ ಮಾಡ್ಬೇಕು ಅಂದ್ರೆ ಮೀನ್ ಫಾರ್ಮುಲಾ ಇನ್ ಡೈರೆಕ್ಟ್ ಮೆಥಡ್. ಯಾವ ಮೆಥಡ್ ಅಲ್ಲಿ? ಡೈರೆಕ್ಟ್ ಮೆಥಡ್ ಅಲ್ಲಿ ಇರೋ ಫಾರ್ಮುಲಾ ಟು ಫೈಂಡ್ ಮೀನ್ ಇಸ್ ಈಕ್ವಲ್ ಎಕ್ಸ್ ಬಾರ್ ಅಂತೀವಿ, ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಕ್ಸ್ ಏನ್ ವ್ಯಾಲ್ಯೂ 162 ಇಲ್ಲಿ ಬಂದಿದೆಯಲ್ಲ. ಸಿಗ್ಮಾ ಎಫ್ ಏನ್ ಬಂದಿದೆ ವ್ಯಾಲ್ಯೂ, ಸಿಗ್ಮಾ ಟು ಸಮೇಷನ್ 20. ಆಮೇಲೆ 2 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಮಾಡಿ 2 10s 2 8s 2 1s 10 ಇದ್ರೆ ನಮ್ಗೆ ಈಸಿ. ಒಂದು ನಂಬರ್ ಬಿಟ್ಬಿಟ್ಟು ಪಾಯಿಂಟ್ ಇಟ್ಬಿಡೋದು. ಎನಿ ಡೌಟ್ ಇನ್ ದಿಸ್? ದಿಸ್ ಯುವರ್ ಆನ್ಸರ್. ಇದು ಡೈರೆಕ್ಟ್ ಮೆಥಡ್ ಆಯ್ತು. ಬರ್ಕೊಂತೀರಾ? ಈಗ ಬರ್ಕೊಳ್ಳಿ. ಇದೇ ಸಮ್ ನಾನು ಇವಾಗ ಯಾವ ಮೆಥಡ್ ಅಲ್ಲಿ ಮಾಡ್ತೀನಿ, ಅಸ್ಯೂಮ್. ಇದೇ ಸಮ್ ಮತ್ತೆ ಏನ್ ಮಾಡ್ತೀನಿ, ಎಸ್. ಅಲ್ಲಿಗೆ ಈ ಮೀನ್ ಮುಗೀತು. ಆಮೇಲೆ ಮಾತಾಡಿ ಫ್ರೀಕ್ವೆನ್ಸಿ ಏನ್ ಮಾಡಿರ್ತಾರೆ ಅಂದ್ರೆ ಅವ್ರು ಏನೋ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಸಿ ಎ ಅಂತ ಹಾಕೊಳ್ಳಿ, ಅಡ್ಡ ಕೊಟ್ಟಿರ್ತಾರೆ, ಉದ್ದುದ್ದ ಬರ್ಕೊಂಡು. ಇದನ್ನು ಅಷ್ಟೇ. ಓಕೆ, ಏನೋ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಎಫ್ ಅಂತ ಬರ್ಕೊಳ್ಳಿ. ಸಿಂಗಲ್ ನಂಬರ್ ನ ಎಫ್, ಡಬಲ್ ನಂಬರ್ ನ ಕ್ಲಾಸ್. ಇಲ್ಲೂ ಕ್ಲಾಸ್ ಯಾವ ಮೆಥಡ್ ಇದು? ಅಸ್ಯೂಮ್ಡ್ ಮೀನ್ ಮೆಥಡ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಸ್ಕೂಲ್ ಅಲ್ಲಿ ಸರಿ ಅರ್ಥ ಆಗಿರಲ್ಲ. ಇವಾಗ ನೀಟಾಗಿ ಅರ್ಥ ಆಗತ್ತೆ. ನೀಟಾಗಿ ನೋಡ್ಕೊಂಡ್ರೆ ಅದು ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಯಾವ್ದು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಡೈರೆಕ್ಟ್ ಮೆಥಡ್ ಏನ್ ಕನ್ಫ್ಯೂಷನ್ ಆಗಲ್ಲ. ಈ ಅಸ್ಯೂಮ್ಡ್ ಮೀನ್ ಮೆಥಡ್ಗೂ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದ್ ಕೊಟ್ರೆ ಇದು ಬರೆಯೋದು, ಇದು ಕೊಟ್ರೆ ಅದ್ ಕೊಟ್ರೆ ಬರೆಯೋದು ಮಾಡ್ತಾರೆ. ಅದಕ್ಕೆ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಇದು ಎಕ್ಸ್ ಅಂತ ಕಾಮನ್. ಎಕ್ಸ್ ನ ನಾವು ಫೈಂಡ್ ಮಾಡ್ಬೇಕು. ನಾನು ಯಾಕೆ ಕಳಿಸ್ಬಿಟ್ಟು ಮತ್ತೆ ಬರಿತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಇದರಲ್ಲೂ ಎಕ್ಸ್ ಮಾಡ್ಲೇಬೇಕು ಅಂತ. ಎಕ್ಸ್ ಸೇಮ್ ಇರುತ್ತೆ. ಎಕ್ಸ್ ಅಂದ್ರೆ ಏನು? ಕ್ಲಾಸ್ ಬಾರ್. ಇದ್ರ ಮಧ್ಯದ್ದು ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ. 0 ಮತ್ತೆ 2 ಮಧ್ಯದಲ್ಲಿ ಏನಿರುತ್ತೆ? ಅಥವಾ ನಮ್ಮ ಫಾರ್ಮುಲಾ ಮೆಥಡ್ ಅಲ್ಲಿ 0 + 2 ಎರಡನ್ನು ಆಡ್ ಮಾಡ್ಬಿಟ್ಟು ಡಿವೈಡ್ ಬೈ 2 ಮಾಡೋದು. 0 + 2 2 by 2 1. ಆ ಮೆಥಡ್ 2 + 4 6 6 by 2 3 4 + 6 10 10 by 2 5. ಇವಾಗ ಎಷ್ಟು ಸ್ಕೂಲ್ ಪಟ್ಟ ಹೋಗ್ರಿ. 1 ಆದ್ಮೇಲೆ 3 3 5 7 3 ಆದ್ಮೇಲೆ 5 5 ಆದ್ಮೇಲೆ 7 ಇವಾಗ ಇಲ್ಲಿರೋದು ಮೈನ್. ಇಲ್ಲಿ ಎಫ್ ಎಕ್ಸ್ ಇಲ್ಲ, ಇಲ್ಲೇನಿಲ್ಲ. ಇಲ್ಲಿಂದ ಒಂದ್ ಚೂರ್ ಗಮನ ಇಟ್ಟು ನೋಡ್ಕೊಳ್ಳಿ. ಆಮೇಲೆ ಇದ್ಯಾಕ್ ಬಂತು ಅದ್ಯಾಕ್ ಬಂತು ಅಂತ ಕೇಳ್ತೀರಾ, ನಿಮ್ಗೆ ಡೌಟ್ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಇವಾಗೇನೋ ಅರ್ಥ ಆಗಿರುತ್ತೆ. ಗಮನ ಇಟ್ಟು ಕೇಳ್ಕೊಂಡು ಅರ್ಥ ಆಗುತ್ತೆ. ಈ ಎಕ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ನಾವೇ ಅಸ್ಯೂಮ್ಡ್ ಮೀನ್ ಅಂತ ನಾವೇ ಇಟ್ಕೊಬೇಕು. ಮಧ್ಯದ ಇಟ್ಕೊಂಡ್ರೆ ನಿಮ್ ಚೆನ್ನ.
ಮತ್ತಿದ್ ಯಾವ್ದು ಇಟ್ಕೊಳ್ಳೋಣ ಅಂದ್ರೆ ಯಾವ್ದು ಇಟ್ಕೊಂಡ್ರೆ ರಾಂಗ್ ಏನಾಗಲ್ಲ. ಅರ್ಥ ಆಯ್ತಾ? 7. ಈ 7 ಇಟ್ಕೊಂಡ್ಬಿಡ್ತೀನಿ ನಾನು. ಏನ್ ಇಟ್ಕೊಂಡ್ಬಿಡ್ತೀನಿ? 7. 7 ಹಿಂಗ್ ಸರ್ಕಲ್ ಮಾಡ್ಬಿಡಿ. ಅದನ್ನ ಅಸ್ಯೂಮ್ಡ್ ಮೀನ್ ಎ ಅಂತ ಕರಿಬೇಕು. ಸ್ಮಾಲ್ ಎ ಆರ್ ಬಿಗ್ ಎ ನೋ ಪ್ರಾಬ್ಲಮ್. ಅದೇಂತ ಕರಿಬೇಕು? ಅಸ್ಯೂಮ್. ನಾನೇ ಅಸ್ಯೂಮ್ಡ್ ಮೀನ್ ಅದು ಎ ಅಂದ್ರೇನು? ಅಸ್ಯೂಮ್ಡ್. ಯಾವ್ದನ್ನ ಇಟ್ಕೊಂಡ್ರೆ ನಾನು? 7. ನೀವು ಮಧ್ಯದಲ್ಲಿ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಕಡಿಮೆ ಆಗುತ್ತೆ. ನೀವು ಬೇಕಾದ್ರೆ ಕೊನೆದು ಇಟ್ಕೊಬಹುದು, ಫಸ್ಟ್ ಯಾವ್ದಾದ್ರು ಇಟ್ಕೊಬಹುದು. ಕೊನೆ ಫಸ್ಟ್ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಜಾಸ್ತಿ, ಮಧ್ಯದ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಕಡಿಮೆ. ನೀವ್ ಮಾಡ್ತಾ ಇಲ್ಲ ಮೀನ್ ಅಂದ್ಮೇಲೆ ಮದ್ದಿದ್ದು ಅಂತ. ಹಂಗಾಗಿ ನಾವ್ ಯಾವ್ದನ್ನ ಇಟ್ಕೊಳ್ಳೋಣ ಸ್ವಲ್ಪ? ಅರ್ಥ ಆಯ್ತಾ ನಿಮ್ಗೆ ಇವಾಗ? ನೋಡಿ ಅದ್ರಲ್ಲಿ ಇಲ್ಲ, ಅದ್ರಲ್ಲಿ ಡೈರೆಕ್ಟ್ ಮೆಥಡ್ ಅಲ್ಲಿ ಯಾವ್ದಾದ್ರು ಇಟ್ಕೊಳೋದೆಲ್ಲ ಇಲ್ಲ. ಅವ್ನು ಡೈರೆಕ್ಟ್ ಇರ್ತಾನೆ ಪಾಪ, ಚೆನ್ನಾಗಿ ಇವ್ನ ಹಂಗಲ್ಲ, ಇಟ್ಕೊಳೋದೆಲ್ಲ ಇಟ್ಕೊಳೋದು ಮಾಡೋದೆಲ್ಲ ಮಾಡ್ತಿರ್ತಾನೆ. ಯಾವ್ದನ್ನ ನಾವೇ ಇಟ್ಕೊಬೇಕು? ಅಲ್ಲ, ಒಂದು ಯಾವ್ದ್ರಲ್ಲಿ ಇಟ್ಕೊಬೇಕು? ಎಕ್ಸ್ ಅಲ್ಲಿ. ಕೇಳಿಸ್ಕೊಳ್ಳಿ ಒಂದ್ಸರಿ. ಎಕ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಎಕ್ಸ್ ಅಲ್ಲಿ ನಾವು ಯಾವ್ದಾದ್ರು ಒಂದನ್ನ ಎ ಅಂತ ಕರ್ಕೊಂಡು ಅಸ್ಯೂಮ್ಡ್ ಮೀನ್ ಅಂತ ಕರ್ಕೊಂಡು ಬರ್ಕೊಬೇಕು. ಏನ್ ಡೌಟ್ ಇನ್ ದಿಸ್? ಆಮೇಲೆ ಇದ್ರಲ್ಲಿ ತಗೊಳೋದಲ್ಲ, ಇದ್ರಲ್ಲಿ ತಗೊಳೋದಲ್ಲ, ಎಕ್ಸ್ ನಲ್ಲಿ ತಗೊಬೇಕು. ಏನ್ ಡೌಟ್ ಇನ್ ದಿಸ್? ಆಮೇಲೆ ಇವಾಗ ಇನ್ನೊಂದು ಫಾರ್ಮುಲಾ ಡಿ ಫೈನ್ ಮಾಡ್ಬೇಕು. ಏನ್ ಫೈನ್ ಮಾಡ್ಬೇಕು? ಡಿ ಒಂದು ಫಾರ್ಮುಲಾ ಇದೆ, ಡಿವಿಯೇಷನ್ ಅಂತ. ಡಿ ಅಂದ್ರೇನು? ಡಿವಿಯೇಷನ್. ದಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಸ್ವಲ್ಪ ಮಾತಾಡ್ದಂಗೆ. ಎಕ್ಸ್ ಇಲ್ಲಿ ಇದೆಯಲ್ಲ, ಅದನ್ನ ಏನೋ ಒಂದೊಂದಕ್ಕೆ ಸಬ್ಟ್ರಾಕ್ಟ್ ಮಾಡೋದು. ಅದಕ್ಕೆ ನಾನು ಒಂದೊಂದು ಸ್ಟೆಪ್ ನೀಟಾಗಿ ಒಂದೊಂದು ಇದ್ಬಾರ್ದು ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಎಫ್ ಇರುತ್ತೆ, ಈ ಕ್ಲಾಸ್ ಇಂಟರ್ವಲ್ ಇರುತ್ತೆ, ಎಫ್ ಇರುತ್ತೆ, ಎಕ್ಸ್ ಫೈನ್ ಮಾಡ್ತೀರಾ. ಎಕ್ಸ್ 3 ಮೆಥಡ್ಗೂ ಮಾಡ್ಬೇಕು. ನಾನು ನೆಕ್ಸ್ಟ್ ಮೆಥಡ್ ಕಳಿಸಲ್ಲ. ಈ ಮೆಥಡ್ಗೂ ಯಾಕೆ ಕಳಿಸಿದೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಲಿ ಇದ್ರಲ್ಲೂ ನಾವು ಮಾಡ್ಬೇಕು ಎಕ್ಸ್ ಅಂತ. ಇದು ಬಂದ್ಮೇಲೆ ಎಫ್ ಎಕ್ಸ್ ಕೊಟ್ಟೋಗ್ತಾ ಇದ್ವಿ, ಅದ್ರಲ್ಲಿ ಎಫ್ ಎಕ್ಸ್ ಹೋಗಿಲ್ಲ. ಈ ಎಕ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ನಾನೇ ಇದಿರ್ಬೋದು ಮೀನು, ಯಾವ್ದಿರ್ಬೋದು? 7 ಇರ್ಬೋದು. ಮಧ್ಯದ ಯಾವ್ದಿರುತ್ತೋ ಅದನ್ನ ಇರ್ಬೋದು ಅಂದ್ಬಿಟ್ಟು ಎ ಅಂತ ಹಾಕೊಂಡ್ಬಿಡಿ. ಎ ಅಂದ್ರೆ ಬೇಕಾದ್ರೆ ಬರೀತೀನಿ ನಾನು. ಏನದು? ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ನಾನು ಎ ಅಂತ ಕರ್ಕೊಂಡು ಇದಿರ್ಬೋದು ಅಂತ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ಡಿ ಫೈನ್ ಮಾಡ್ಬೇಕು, ಡಿವಿಯೇಷನ್ ಫೈನ್ ಮಾಡ್ಬೇಕು. ಆ ಡಿವಿಯೇಷನ್ ಏನ್ ಫಾರ್ಮುಲಾ? ಎಕ್ಸ್ ಮೈನಸ್ ಎ. ಅಂದ್ರೆ ಎಕ್ಸ್ ಎಷ್ಟಿದೆ ಇಲ್ಲಿ? 1 ಮೈನಸ್. ಇಲ್ಲಿ ತೋರಿಸಿರ್ತೀನಿ, ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರೆದ್ರು ಆಯ್ತು, ಅದೇನ್ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟು ಹಿಂಗ್ ಒಂದೊಂದೇ ಸಬ್ಟ್ರಾಕ್ಟ್ ಮಾಡಿ ಬರೀತಾ ಇದೀನಿ. ಇಲ್ಲಿ ರಾಂಗ್ ಮಾಡೋದು ಏನ್ ಗೊತ್ತಾ ಮಕ್ಕಳು? ನಾನು ನೋಡಿದೀನಿ ಎಷ್ಟೊಂದ್ ಸರಿ ಈ ಫಾರ್ಮುಲಾ ರಾಂಗ್ ಹಾಕ್ಬಿಡ್ತಾರೆ, ಎ ಮೈನಸ್ ಎಕ್ಸ್ ಬರ್ಬಿಡ್ತಾರೆ. ನಾನು ಇವ್ಯಾಲ್ಯೂಯೇಷನ್ಗೆ ಹೋದಾಗ ಈ ಇಟ್ಕೊಂಡಿರ್ತಲ್ಲ ಮೀನು, ಅದರಿಂದ ಇದನ್ನ ಕಳಿಬಾರ್ದು, ಇದನ್ನ ಸಬ್ಟ್ರಾಕ್ಟ್ ಮಾಡಬಾರ್ದು. ನಮ್ಮ ಹತ್ರ ಇರೋ ಎಕ್ಸ್ ಇಂದ ನಾವು ಇಟ್ಕೊಂಡ್ರು ಏನ ಸಬ್ಟ್ರಾಕ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ಏನ್ ರಾಂಗ್ ಮಾಡ್ತಾರಂತ ಹೇಳ್ಬಿಡ್ತೀನಿ, ನೀವು ಯಾಕಂದ್ರೆ ನೀವು ಆ ತರ ಮಾಡಬಾರ್ದು ಅಂತ. ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅಂತ ಹೇಳ್ಕೊಟ್ರೆ ಚೆನ್ನ. ಏನಿ ಡೌಟ್? ನೋಡಿ, ಸೊ 1 ಮೈನಸ್ 7 ಎಷ್ಟಾಯ್ತು? ಮೈನಸ್ 6. ಆಮೇಲೆ 3 ಮೈನಸ್ 7 ಎಲ್ಲದಕ್ಕೂ ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಯ್ತು? ಮೈನಸ್ 4. ಆಮೇಲೆ ನೆಕ್ಸ್ಟ್ 5 ಮೈನಸ್ 7 ಎಷ್ಟಾಯ್ತು? ಮೈನಸ್ 2. 7 ಮೈನಸ್ 7 ಎಷ್ಟು? 9 ಮೈನಸ್ 7 ಎಷ್ಟು? 2 4 6 ಎಷ್ಟು? 4 6. ಆಮೇಲೆ 13 ಮೈನಸ್ 7 ಎಷ್ಟು? 6 plus 6. ಎನಿ ಡೌಟ್ ಇನ್ ದಿಸ್? ಎನಿ ಡೌಟ್? ಅರ್ಥ ಆಯ್ತಾ? ಅರ್ಥ ಆಗಿಲ್ವ? ಡಿ ಫೈಂಡ್ ಮಾಡಿ ಡಿವಿಯೇಷನ್ ಇಲ್ಲೇ ಮೈನ್, ಇದೆ ಮೈನ್. ಇನ್ನೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಯಾವ್ದಾದ್ರೂ ಒಂದನ್ನ ಅಸ್ಯೂಮ್ಡ್ ಮೀನ್, ಅದಕ್ಕೆ ಇದನ್ನ ಅಸ್ಯೂಮ್ಡ್ ಮೀನ್ ಅಂತ ಸುಮ್ನೆ ಕರೀತಾರೆ ಹೆಸರು. ನಾವೇ ಅಸ್ಯೂಮ್ ಮಾಡ್ಕೊಂಡಿದ್ವಿ ಮೀನ್ನ, ಅದಕ್ಕೆ ಇದು ಅಸ್ಯೂಮ್ಡ್ ಮೀನ್ ಅಂತ ಕರಿತೀವಿ. ಆಮೇಲೆ ಡಿವಿಯೇಷನ್ ಫೈಂಡ್ ಮಾಡ್ಬೇಕು. ಆ ಡಿವಿಯೇಷನ್ ಏನಂದ್ರೆ, ನಾವು ನಮ್ಮ ಹತ್ರ ಎಕ್ಸ್ ಇರುತ್ತಲ್ಲ, ಅದ್ರಲ್ಲಿ ನಾವೇನ್ ಮಾಡ್ಬೇಕು? ನಾವ್ ಇಟ್ಕೊಂಡಿರ್ತೀವಲ್ಲ ಎ, ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಇವಾಗ ಎಫ್ ಡಿ ಮಾಡೋದು. ಇದ್ರಲ್ಲಿ ಸ್ಟೆಪ್ಸ್ ಜಾಸ್ತಿ, ಈ ತರ ಕಾಲಮ್ಸ್ ಜಾಸ್ತಿ. ಇದ್ರಲ್ಲಿ ಹಿಂದಿದ್ರಲ್ಲಿ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ಇನ್ ಮುಂದಿದ್ದಕ್ಕೆ ಇನ್ನೂ ಒಂದು ಕಾಲಮ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಫ್ ಡಿ ಮಾಡೋದು. ಏನ್ ಮಾಡೋದು? F into D. ಎಫ್ ಇಲ್ಲ ಅವನೆಲ್ಲ ಮಿಕ್ಕಿರೋದನ್ನ ಬೇಕಾದ್ರೆ ಏನಾದ್ರು ಸ್ಕೇಲ್ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಇದು ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿ. 1 into minus 6 minus 6. ನೋಡಿ, ಯಾಕೆ ಕೊನೆಯಲ್ಲಿ ಬರೀತೀನಿ? ಎರಡನೇ ನಂಬರ್ ಬಂದ್ರೆ ನಮ್ಗೆ ಈ ಅಡಿಷನ್ ಈಸಿ ಆಗ್ತದೆ. ನೆಕ್ಸ್ಟ್ ಆಮೇಲೆ ಏನಂದ್ರೆ ಗೊತ್ತಾ, ಇಲ್ಲಿ ಮಧ್ಯದಲ್ಲಿ ಇವ್ಯಾವುದೋ ಎಕ್ಸ್ ಬಂದಿದೆಯಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಂಬಾರ್ದು. ಎಫ್ ನ ಡಿ ನ ಮಲ್ಟಿಪ್ಲೈ ಮಾಡೋದು. ಎಫ್ ಡಿ ಅಂದ್ರೆ ಎಫ್ ಇಂಟು ಡಿ, ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಮಲ್ಟಿ. ಏನಾದ್ರು ಎ ಬಿ ಬರ್ದಿದೀವಿ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಧ್ಯದಲ್ಲಿ ಇಂಟು ಇರುತ್ತೆ ಅಂತ. ಅದು ಎಫ್ ಡಿ ಅಂದ್ರೆ ಏನೂ ಇಲ್ಲ ಅಂದ್ರೆ ಇಂಟು ಇದೆ ಅಂತ. ನೋಡಿ, ಎಫ್ ಎಕ್ಸ್ ಎಫ್ ಡಿ ಅಂದ್ರೆ ಏನು? ಎಫ್ ಇಂಟು ಡಿ. ಇವಾಗ 1 into minus 6 minus 1 2 into minus 4 minus 8 1 into minus 2 minus 2 5 into 0 0 6 into 2 12
2 into 4, 8. 3 into 6. Any doubt in this? F ನ D ನ ಮಲ್ಟಿಪ್ಲೈ ಮಾಡೋದು. ಇವಾಗ F ನಂಗಿದ್ರೆ ಆಡ್ ಮಾಡಿದೀವಾ, ಆಡ್ ಮಾಡಬೇಕು. ಇಲ್ಲಿ FD ನ ಆಡ್ ಮಾಡಬೇಕು. ಅದು ಸಮೇಷನ್ ಆಫ್ FD. ಇಲ್ಲಿ ಮಾಡ್ಬೇಕಾದ್ರೆ ಫಸ್ಟ್ ನೆಗೆಟಿವ್ ನಂಬರ್ಸ್ ಎಲ್ಲ ಒಂದ್ ಕಡೆ ಆಡ್ ಮಾಡ್ಕೊಳ್ಳಿ, ಪಾಸಿಟಿವ್ ನಂಬರ್ಸ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿ. ನೆಗೆಟಿವ್ ನಂಬರ್ಸ್ ಸ್ಟಾರ್ಟ್ ಮಾಡ್ಕೊಂಡು ನೋಡಿ. -2 -8 -6 ಎಷ್ಟಾಯ್ತು? Same sign added. -16. ಕರೆಕ್ಟಾ? ಎನಿ ಡೌಟ್ ಇನ್ ದಿಸ್? -6 -8 -2 ನೆಗೆಟಿವ್ ನಂಬರ್ಸ್ ಎಲ್ಲ ಫಸ್ಟ್ ಆಡ್ ಮಾಡ್ಕೊಂಡ್ಬಿಟ್ರೆ -16 ಸೇಮ್ ಸೈನ್ ಆಡೆಡ್ ಟು ಸೇಮ್ ಸೈನ್. ಇವೆಲ್ಲ ಸೇಮ್ ಸೈನ್ ಇದೆ, ಆಡ್ ಮಾಡಿ ಸೇಮ್ ಸೈನ್ ಇಟ್ಕೊಳ್ಳಿ. ಇಲ್ಲಿ ಪ್ಲಸ್ 2 ಆಡ್ ಮಾಡ್ಕೊಳ್ಳಿ. 20 ಎಷ್ಟಾಯ್ತು? 38 ಪ್ಲಸ್ 38. Anybody has any doubt in this? ಇವಾಗ ಡಿಫರೆಂಟ್ ಸೈನ್ ಸಬ್ಟ್ರಾಕ್ಟ್ ಅಂಡ್ ಪುಟ್ ಗ್ರೇಟರ್ ನಂಬರ್ ಸೈನ್. ಎಷ್ಟು ಬಂತು? ಸಿಗ್ಮಾ FD is equal to 30 is minus 22. 8 ಅಲ್ಲಿ 6 ಹೋದ್ರೆ 2 22 plus 22 plus 22. Any doubt in this? Understood? Greater number sign. ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು. 8 ಅಲ್ಲಿ 6 ಹೋದ್ರೆ 2, 3 ಅಲ್ಲಿ 1 ಹೋದ್ರೆ 22. ಓಕೆ. ಇವಾಗ ನೋಡಿ ಫಾರ್ಮುಲಾ ಚೇಂಜ್ ಆಗುತ್ತೆ. ಇಷ್ಟೇ ಇದು ಕತೆ. ಇವಾಗ ಮೀನ್ ಫೈಂಡ್ ಮಾಡಬೇಕು. ಯಾವ ಮೆಥಡ್? ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮೀನ್ ಅಂದ್ರೆ x dash is equal to a plus sigma FD divided by sigma F. ಇಲ್ಲಿ a ಅಂತ ಆಡ್ ಆಗಿರುತ್ತೆ, ಅಲ್ಲಿ fx ಬಂದು FD ಇರುತ್ತೆ. a ಪ್ಲಸ್ ಸ್ಮಾಲ್ ಲೆಟರ್ ಏನಾದ್ರು ಬರೀಬಹುದು, ಬಿಗ್ ಲೆಟರ್ ಏನು ನಿಮ್ಮ ಇಷ್ಟ. a ಪ್ಲಸ್ ಸಿಗ್ಮಾ FD ಡಿವೈಡೆಡ್ ಬೈ a ಅಂದ್ರೆ ಎಷ್ಟು ಇಟ್ಕೊಂಡಿದ್ರಿ ನೀವು? 7. ಪ್ಲಸ್ ಸಿಗ್ಮಾ FD ಎಷ್ಟು ಬಂತು? 22. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಷ್ಟಿದೆ? 20. ಆಮೇಲೆ ಇನ್ನೊಂದು ನಾನು ಒಂದು ಸಖತ್ ಇರೋ ಟೆಕ್ನಿಕ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ LCM ತಗೊಂಡು ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೆ ಏನ್ ಮಾಡಬೇಡಿ, ಡೆಸಿಮಲ್ ಕನ್ವರ್ಟ್ ಮಾಡಿ 7 ಆಡ್ ಮಾಡಿ. ಇದು ತಪ್ಪು ಮಾಡ್ತಾರೆ, ಯಾಕಂದ್ರೆ ಹೆವಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂತಾರೆ. ನಾನು ಅದು ಟೈಮ್ ಏನ್ ಉಳಿಸ್ಬೇಕು, ಹೆಂಗ್ ಉಳಿಸ್ಬೇಕಂತ ಹೇಳಿ ಇದನ್ನ ಡಿವೈಡ್ ಮಾಡೋದು ತುಂಬಾ ಈಸಿ. ಡಿವೈಡ್ ಮಾಡ್ಕೊಳ್ಳಿ. ಏನೋ 1 ಹಾಕ್ಬಿಟ್ಟು 20 ಮಾಡ್ಕೊಂಡು ದೊಡ್ಡ ನಂಬರ್ ಮಾಡ್ಕೊಂಡು ಅದನ್ನ ಡಿವೈಡ್ ಮಾಡಕ್ಕೆ ಇನ್ನ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಬೇಡಿ. ಇದು ಸಿಂಪಲ್ ಇದೆ ನೋಡು. 2 ಇಂದ ಕ್ಯಾನ್ಸಲ್ ಆಗಿತ್ತಾ? 2 10s ಇಲ್ಲಿ ಎಷ್ಟಾಯ್ತು? 7 ಹಂಗೆ ಇದೆಯಾ? ಏನ್ ಮಾಡಿದ್ರಿ ನಿಮಗೆ? 1.1. ವಾಟ್ ಇಸ್ ಪ್ಲಸ್ ಇದು 11 by 10 ಎಷ್ಟಾಯ್ತು? 7 plus 1.1 ಎಷ್ಟಾಯ್ತು? ಅವಾಗಲೇ ಏನ್ ಆನ್ಸರ್ ಬಂದಿತ್ತು? ನಾನು ಹೇಳಿದ ಬೇರೆ ಬೇರೆ ಆನ್ಸರ್ ಬರ್ಬೇಕು ತಾನೆ? ಏನ್ ಮಾಡ್ಬೇಕು? ಯಾವ ಮೆಥಡ್ ಮಾಡೋದು? ಆನ್ಸರ್ ಏನು? ನಾವು ಅಸ್ಯೂಮ್ಡ್ ಮೀನ್ ಇಟ್ಕೋ, ಡೈರೆಕ್ಟ್ ಮಾಡು, ಸ್ಟೆಪ್ ಡಿವಿಯೇಷನ್ ಮಾಡು, ಆನ್ಸರ್ ಶುಡ್ ಬಿ ಸೇಮ್. ಎನಿ ಡೌಟ್ ಇನ್ ದಿಸ್? ಇಲ್ಲಿ ಮೇನ್ ನೋಡಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಮಾರ್ಕ್ಸ್ ಕಳ್ಕೊಳ್ತೀರಾ. ಇಲ್ಲಿ ಮಾತಾಡ್ಕೊಂಡಿರ್ಬೋದು, ಅಲ್ಲಿ ಕಷ್ಟ ಆಗುತ್ತೆ. ಇಲ್ಲಿ ಗಮನ ಇಟ್ಟರೆ ಅಲ್ಲಿ ಈಸಿ ಆಗಿ ಬರೀಬೋದು. ನಿಮ್ ಇಷ್ಟ, ನಂದೇನು, ನಾನು ಎರಡಕ್ಕೂ ಅದು ಸೇಮ್. ನಿಮ್ ಕಷ್ಟ ಪಟ್ಕೊಂಡ್ರೆ ನಿನಗೆ ಮಾರ್ಕ್ಸ್ ಹೋಯ್ತು, ಸುಖವಾಗಿ ಬರ್ತಾ ನಿನಗೆ ಮಾರ್ಕ್ಸ್ ಬಂತು. ಮಾರ್ಕ್ಸ್ ಚೆನ್ನಾಗಿ ಬಂದ್ರೆ ಖುಷಿಯಿಂದ ಮಾತಾಡ್ತೀಯ, ಮಾರ್ಕ್ ಬಂದ್ರೆ ತಲೆ ಬಗ್ಗಿಸ್ಕೊಂಡು ಮಾತಾಡ್ತೀರ, ಎಲ್ಲೋ ಹೋಗ್ತಾ ಇರ್ತೀವಿ ಅಷ್ಟೇ. ನಾ ಅವ್ರನ್ನೂ ನೋಡಿದೀನಿ, ಇವ್ರನ್ನೂ ನೋಡಿದೀನಿ. ಆದ್ರೆ ನಾನು ಮಾಡೋದು ನಾನು ಸೇಮ್ ಕೆಲಸ. ನಾನು ನೋಡಿದ್ರೆ ಇವಾಗ ಮೊನ್ನೆ ಅದ್ಯಾರು ನೋಡಿದಲ್ಲ, ಮೊನ್ನೆ ಹಿಂಗೆ ಗಾಡಿಯಲ್ಲಿ ಹೋಗ್ತಾರೆ, ಅವ್ರು ಯಾರು ತಲೆ ಹಿಂಗ್ ಬಗ್ಸ್ಕೊಂಡು ಹೋಗ್ತಿದ್ರು. ಅದೇ ಚೆನ್ನಾಗಿ ಮಾಡಿದ್ರು ಓಡೋಡಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂತವ್ರು ಅವರೇ. ನಾವ್ ಹೇಳ್ದಾಗ ಕೇಳಿ ಕರೆಕ್ಟಾಗಿ ವರ್ಕ್ ಮಾಡ್ದಿರಾ ಕೋತಿ ಅವತಾರಗಳಾಡ್ಕೊಂಡು ಮಾರ್ಕ್ಸ್ ಕಡಿಮೆ ಬಂದು ಉಗಿಸ್ಕೊಂಡು ಆಮೇಲೆ ಒಂಥರ ನಮ್ಮ ಹತ್ರನು ಮಾತಾಡಕ್ಕೆ ಒಂಥರ ನಾಚಿಕೆ ಆಗಿ ಹೋಗೋರು ಅವರೇ. ಎಲ್ಲೋ ಪಾಪ ಅವ್ರೇನೋ ಇದ್ರು, ನಾವು ಎಲ್ಲೋ ಇದ್ರು ಇಲ್ಲ ಹುಡ್ಕೊಂಡು ಬಂದು ಮಾತಾಡ್ಸೋಣ ಅಂತೇಳಿ ಬಂದು ಮಾತಾಡ್ಸ್ಕೊಂಡು ಹೋಗೋರು ಇದ್ದಾರೆ. 6 years ಇಲ್ಲೇ ಆಯ್ತಲ್ಲ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಇದನ್ನ ಫ್ರೀಕ್ವೆನ್ಸಿನ ಅವರೇ ಕೊಟ್ಟಿರ್ತಾರೆ. ಡಬಲ್ ನಂಬರ್ನ ಕ್ಲಾಸ್ ಇಂಟರ್ವಲ್ ಅಂತ ಹಾಕೊಳ್ಳಿ, ಸಿಂಗಲ್ ನಂಬರ್ನ F ಅಂತ ಹಾಕೊಳ್ಳಿ. ಆ ಎಕ್ಸ್ ನ ನೀವೇ ಫೈಂಡ್ ಮಾಡಬೇಕು. ಎಲ್ಲಾ ಮೆಥಡ್ ಫೈಂಡ್ ಮಾಡ್ಲೇಬೇಕು. ಮೀನಲ್ಲಿ ಎಕ್ಸ್ ಅಂದ್ರೆ ಮಿಡ್ ಟರ್ಮ್ ಆಫ್ ದಿಸ್ ಕ್ಲಾಸ್ ಇಂಟರ್ವಲ್. ಇವೆರಡರದ್ದು ಮಧ್ಯದ ನಂಬರ್ 0 to ಫಾರ್ಮುಲಾನೇ ಹೇಳ್ಕೊಟ್ಟಿದ್ದೀನಿ. ಡೈರೆಕ್ಟ್ ಕೂಡ್ ಮೆಥಡ್ ಹೇಳಿ, ನಿಮ್ಗೆ ಹೆಂಗಾದ್ರೂ ಮಾಡಿ. ಮಧ್ಯದಲ್ಲಿ ಇರೋದು ಒಂದು, ಇದು ಮಧ್ಯದಲ್ಲಿ 2 ಫೈಂಡ್ ಮಾಡ್ಬಿಟ್ಟು ಮೇಲೆ 2 ಫೈಂಡ್ ಮಾಡ್ಲೇಬೇಕು. ಆಮೇಲೆ ಜಂಪ್ ಓಡಿಸ್ಕೊಂಡು ಹೋಗಿ, 1 ಆದ್ಮೇಲೆ 3, ಒಂದ್ ಜಂಪ್, ಸ್ಕಿಪ್ ಕೌಂಟ್. 3 ಆದ್ಮೇಲೆ 5, 5 ಆದ್ಮೇಲೆ 7, 7 ಆದ್ಮೇಲೆ 9, 9 ಆದ್ಮೇಲೆ 11, 11 30 ಇಷ್ಟ ಆಯ್ತು. ಇಲ್ಲಿ ಎಫೆಕ್ಟ್ಸ್ ಮಾಡಂಗಿಲ್ಲ. ಎಫೆಕ್ಟ್ಸ್ ವಿಲ್ ಬಿ ಇನ್ ಇಲ್ಲಿ ಯಾವ್ದಾದ್ರು ಒಂದನ್ನು ಮೀನ್ ಮಾಡ್ಕೊಬೇಕು. ಎಕ್ಸ್ ಅಲ್ಲಿ ನೀವೇ ಮಾಡ್ಕೊಂಬಿಡಿ, ಮಧ್ಯದ ಮಾಡ್ಕೊಳ್ಳಿ, ಈಸಿ ಆಗತ್ತೆ. ಸೊ ಇದ್ರ ಮಧ್ಯದ ಯಾವ್ದು? 7 ಅಸ್ಯೂಮ್ಡ್ ಮೀನ್ ಅಂತ ಮಾಡ್ಕೊಂಡೆ, ಅದು ಎ ಅಂತ ಕರ್ದ್ಬಿಡ್ಬೇಕು. ಡಿವಿಯೇಷನ್ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಡಿವಿಯೇಷನ್ ಅಂದ್ರೆ ಏನ್ ಫಾರ್ಮುಲಾ ಅದಕ್ಕೆ? ಎಕ್ಸ್ ಮೈನಸ್ ಎ. ನೀನ್ ಎ ಇಟ್ಕೊಂಡಿದ್ದಲ್ಲ, ಅದು ಎಲ್ಲಾ ಎಕ್ಸ್ ಇಂದ ಒಂದೊಂದೇ ವ್ಯಾಲ್ಯೂ ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡಿ, ಎ ಬಂತು, ಡಿ ಅಂದ್ರೆ ಡಿವಿಯೇಷನ್ ಎಕ್ಸ್ ಮೈನಸ್ ಎ.
ಎಕ್ಸ್ ಇಲ್ಲಿ ಇದೆಯಲ್ಲ ಇದೇ ಎಕ್ಸ್, ಎ ನೀನು ಇಟ್ಕೊಂಡಿದ್ಯಲ್ಲ. ಸೊ 1 ಮೈನಸ್ 7, ಆಮೇಲೆ 3 ಮೈನಸ್ 7, 5 ಮೈನಸ್ 7, 7 ಮೈನಸ್ 7, 9 ಮೈನಸ್ 7, 11 ಮೈನಸ್ 7, 13 ಮೈನಸ್ 7. ಇಲ್ಲಿ ತಪ್ಪಾಗೋದೇನಂದ್ರೆ ಎ ಮೈನಸ್ ಎಕ್ಸ್ ಹಾಕ್ಬಿಡ್ತಾರೆ. ಅಸ್ಯೂಮ್ಡ್ ಮೀನ್ ಮಾಡ್ಬಿಟ್ಟು ಎ ಮೈನಸ್ ಇದರಿಂದ ಅದನ್ನ ಕಳಿಬೇಕು, ಅದರಿಂದ ಇದನ್ನ ಕಳಿ ಅಲ್ಲ, ನಿಮ್ಗೆ ಇರೋ ವ್ಯಾಲ್ಯೂ ಇಂದ ನೀವು ಇಟ್ಕೊಂಡಿರೋ ವ್ಯಾಲ್ಯೂ ಕಳಿಬೇಕು. ಇರೋ ಫಸ್ಟ್, ಇಟ್ಕೊಂಡ್ರು ನೆಕ್ಸ್ಟ್. ಅದೇನೊಂದು ಗಾದೆ ಐತಲ್ಲ, ಮಾಡ್ತೀರಾ ಒಂದಕ್ಕೆ ಸಬ್ಟ್ರಾಕ್ಟ್ ಮಾಡಿ. ಆಮೇಲೆ ಡಿ ಬಂದ್ಮೇಲೆ ಎಫ್ ಇಂಟು ಡಿ ಏನ್ ಹೇಳಿ. ಆಮೇಲೆ ಒಂದು ನಾನು ಸಖತ್ತಾಗಿ ನಿಮ್ಗೆ ಹೇಳ್ಕೊಡೋದು, ಇದು ಎಲ್ಲದಕ್ಕಿಂತ ಹೆಚ್ಚು ಈ ಮೇಲಿರೋದು ನಿಮ್ಗೆ ಕಲ್ತ್ಕೊಂಡ್ಬಿಟ್ರೆ ಸಾಕು ನೋಡಿ. ಎಫ್ ಡಿ ಅಂದ್ರೆ ಎಫ್ ಇಂಟು ಡಿ, ಡಿ ಅಂದ್ರೆ ಎಕ್ಸ್ ಮೈನಸ್ ಎ, ಎಕ್ಸ್ ಅಂದ್ರೆ ಏನು ಅದು ಗೊತ್ತಿಲ್ಲ. ಅದ್ರ ಈ ಮೇಲಿರೋದು ಗೊತ್ತಾಯ್ತು ಅಂದ್ರೆ ಇದು ಒಳಗಡೆ ನೀವೇ ಬರಿತಾ ಇರ್ಬೋದು. ಆಮೇಲೆ ಫಾರ್ಮುಲಾ ಏನು, ಎಫ್ ಇಟ್ ಡಿ ಬಂತ, ಡಿಗೂ ಎಫ್ಗೂ ಮಲ್ಟಿಪ್ಲೈ ಮಾಡಿ ಇದನ್ನ ಯಾವ್ದಾದ್ರು ಸ್ಕೇಲ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡಿ ಇದನ್ನ. ಅವಾಗ ಇದು ಎಫ್ ಮತ್ತೆ ಡಿ ಮಾತ್ರ ಮಲ್ಟಿಪ್ಲೈ ಮಾಡಿ ಇದನ್ನೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಸಮೇಷನ್ ಆಫ್ ಡಿ ಬರುತ್ತೆ. ಸಮೇಷನ್ ಎಫ್ ಡಿ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ನೆಗೆಟಿವ್ ನ ಸಪರೇಟ್ ಆಡ್ ಮಾಡ್ಕೊಳ್ಳಿ, ಪಾಸಿಟಿವ್ ಸಪರೇಟ್ ಮಾಡ್ಕೊಳ್ಳಿ, ಎರಡೂ ಸಪರೇಟ್ ಮಾಡಿ. ಬಿಗರ್ ನಂಬರ್ ಪ್ಲಸ್ ಇದ್ರೆ ಪ್ಲಸ್ ಆಗ್ತದೆ, ಬಿಗರ್ ನಂಬರ್ ಮೈನಸ್ ಇದ್ರೆ ಮೈನಸ್ ಆಗ್ಬಿಟ್ಟು ಫಾರ್ಮುಲಾಗೆ ಹೋಗ್ರಿ. ಫಾರ್ಮುಲಾ ಚೇಂಜ್ ಆಗುತ್ತೆ. ಎ ಪ್ಲಸ್ ಎಫ್ ಡಿ ಬೈ ಸಿಗ್ಮಾ ಎಫ್. ಎ ಗೊತ್ತಿದೆಯಲ್ಲ ವ್ಯಾಲ್ಯೂ, ಸಿಗ್ಮಾ ಎಫ್ ಮಾಡಿದೆಯಲ್ಲ, ಸಿಗ್ಮಾ ಎಫ್ ಇದೆಯಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿ ವ್ಯಾಲ್ಯೂ ಮಾಡ್ಕೊಂಡು ಎಲ್ಲ ಡೆಸಿಮಲ್ ಆದ್ಮೇಲೆ ಇದಕ್ಕೆ ಆಡ್ ಮಾಡಿ, ಅವಾಗ ಆನ್ಸರ್ ಈಸಿ ಆಗುತ್ತೆ. ಇನ್ ಡೌಟ್ ಬರ್ಕೊಂಬಿಡಿ. ನಾನು ಇವಾಗ ಅಷ್ಟೇ ನೋಡಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲ ನೋಡಿಲ್ಲ ಅಂದ್ರೆ ನಿಮ್ಗೆಲ್ಲ ಕನ್ಫ್ಯೂಷನ್. ಎಲ್ರು ಇಲ್ಲಿ ನೋಡ್ರಿ, ಈಗ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಅವರೇ ಕೊಟ್ಟಿರ್ತಾರೆ, ಎರಡೇ ಕಾಲಂ ಕೊಡೋದು. ಎಕ್ಸ್ ನ ಏನ್ ಮಾಡ್ಬೇಕು, ನಾವು ಫೈಂಡ್ ಮಾಡ್ಬೇಕು. ನಾನು ಹಿಂದೆ ಮಾಡಿದೀನಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದೀನಿ, ಆದ್ರೆ ಸಮ್ಮಲ್ ಕೊಟ್ಟಿರ್ತಾರ ಅವರು ಇಲ್ಲ, ಏನ್ ಯಾವ ಘಟ್ಟದಲ್ಲಿ ಮಾಡಿ ಅಂತ ಹೇಳಿದ್ದಾರೆ, ಮೀನ್ ಬೈ ಸ್ಟೆಪ್ ಬೇಸ್. ಸೊ ಇವೆರಡು ಮಾತ್ರ ಕೊಟ್ಟಿರ್ತಾರೆ, ಅಡ್ಡ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಕೋಬೇಕು, ಎಕ್ಸ್ ನ ಫೈಂಡ್ ಮಾಡಿ ನೋಡ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ. ಸೊ ಇದು ಮಿಡ್ ನಂಬರ್ ನ ಫೈಂಡ್ ಮಾಡ್ಕೊಳ್ಳಿ, ಎಕ್ಸ್ ಬಂತು. ಆಮೇಲೆ ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಅಸ್ಯೂಮ್ಡ್ ಮೀನ್ ಮಾಡ್ಕೊಳ್ಳಿ, ಎ ಮಾಡ್ಕೊಳ್ಳಿ. ಇದ್ರಲ್ಲೂ ಏನ್ ಮಾಡ್ಕೊಬೇಕು, ಅರ್ಥ ಆಯ್ತಲ್ಲ. ಮೊದಲನೇದ್ರಲ್ಲಿ ಮಾತ್ರ ಏನ್ ಮಾಡ್ಕೊಳಂಗಿಲ್ಲ. ನಾನು ಇದನ್ನೇ ಮಾಡ್ಕೊಂಡ, ಅದನ್ನ ಮಾಡ್ಕೊಂಡೆ ಬರುತ್ತೆ. ಆಮೇಲೆ ಡಿ ಫೈಂಡ್ ಮಾಡ್ಬೇಕು, ಇದ್ರಲ್ಲೂ ಡಿ ಫೈಂಡ್ ಮಾಡ್ಬೇಕು, ಅರ್ಥ ಆಯ್ತಲ್ವಾ. ಹಿಂದಿನದ್ರಲ್ಲೂ ಏನ್ ಮಾಡಿದ್ವಿ, ಡಿ. ಇಲ್ಲೂ ಏನ್ ಮಾಡ್ಬೇಕು, ಡಿ ಏನ್ ಫಾರ್ಮುಲಾ, ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ಇಲ್ಲಿದೆ, ಏನ್ ನೀನ್ ಇಟ್ಕೊಂಡಿರ್ತೀಯಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡು. 1 ಮೈನಸ್ 7, ಆಮೇಲೆ 3 ಮೈನಸ್ 7, 5 ಮೈನಸ್ 7, ಆಮೇಲೆ 7 ಮೈನಸ್ 7, 9 ಮೈನಸ್ 7, 11 ಮಾಡಿದ್ರೆ ನಿಮ್ಗೆ ಇದು ವ್ಯಾಲ್ಯೂ ಬಂತು. ಅಲ್ಲಿ ಏನ್ ಮಾಡ್ಬಿಡ್ತಾ ಇದ್ವಿ ನಾವು, ಸ್ಟೆಪ್ ಇದು ಅಸ್ಯೂಮ್ಡ್ ಮೇಲೆ ಎಫ್ ಡಿ ಮಲ್ಟಿಪ್ಲೈ ಮಾಡ್ಬಿಡ್ತಾ ಇದ್ವಿ. ಇಲ್ಲ ಇನ್ನೊಂದು ಕಾಲಂ ಬರುತ್ತೆ, ಯು ಇಸ್ ಈಕ್ವಲ್ ಟು ಡಿ ಬೈ ಎಚ್. ಯು ಇಸ್ ಈಕ್ವಲ್ ಟು ಏನ್ ಡಿ ಬೈ ಎಚ್ ಅಂದ್ರೆ ಏನಂದ್ರೆ, ಜಿ ಬಂದಿದ್ಯಾ, ಎಚ್ ಅಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್. ಏನ್ ಹೇಳಿ, ಎಲ್ಲಿಂದ ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ. 0 to 2 ಅಂದ್ರೆ ಎಷ್ಟು ವ್ಯಾಲ್ಯೂಸ್ ಇದೆ, 2. ಆ 2 ನ ಡಿವೈಡ್ ಮಾಡಬೇಕು. ಅಥವಾ ಈ ಅಪ್ಪರ್ ಲಿಮಿಟ್ ನೋಡಿ, ಸೈ ಎಚ್ ಇಸ್ ಈಕ್ವಲ್ ಟು ಸೆಕೆಂಡ್ ನಂಬರ್ ಮೈನಸ್ ಫಸ್ಟ್ ನಂಬರ್. ಯಾವ್ದಾದ್ರು ಮಾಡೋದು ನಿಮ್ಗೆ, ಎನಿಥಿಂಗ್. ಸೆಕೆಂಡ್ ನಂಬರ್ ಮೈನಸ್ ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ಯಾವ್ದಿದೆ ಇಲ್ಲಿ, 2 ಮೈನಸ್ 0 ಏನ್ ಬಂತು, ಆ 2 ನ ಎಲ್ಲದಕ್ಕೂ ಡಿವೈಡ್ ಮಾಡ್ಬೇಕು. ಅವ್ರೇನೋ 0 to 10 ಕೊಟ್ಟಿದ್ರಪ್ಪ, ಅವಾಗ ಏನಾಗುತ್ತೆ ಸೈಜು 10 ಮೈನಸ್ 0 ಮಾಡು. ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರ್, ಗ್ರೇಟರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಯಾವ್ದಾದ್ರು ಇದೇ ತಗೋಬೇಕಂತ ಇಲ್ಲ, ಇದನ್ನ ತಗೊಂತೀನಿ. ಬಟ್ 12 ಮೈನಸ್ 14 ಮೈನಸ್ 12 2, ದಟ್ ವಿಲ್ ಬಿ ಯುವರ್ ಕ್ಲಾಸ್ ಸೈಜ್. ಎಂತ ಕರಿತೀವಿ ಅದನ್ನ, ಸೈಜ್. ಸೈಜ್ ಅಂದ್ರೆ ಏನಂತ ಕರಿತೀವಿ, ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಏನು ಫಾರ್ಮುಲಾ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಂದ್ರೆ ಯಾವ್ದಾದ್ರೂ ಇದ್ರಲ್ಲಿ ಯಾವ್ದಾದ್ರೂ ಚೂಸ್ ಮಾಡ್ಕೊ ನೀನು. ಅದರಲ್ಲಿ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಿಗೋದೇ ಕ್ಲಾಸ್, ಅದೇ ಎಚ್. ಇದನ್ನ ತಗೋಬೇಕಾದ್ರೆ 14 ಮೈನಸ್ 12 ಎಷ್ಟು, 2. ಇದನ್ನ ತಗೋ, 12 ಮೈನಸ್ 10 ಎಷ್ಟು, ಇದನ್ನ ತಗೋ. ಹಂಗೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ರಾಂಗ್ ಆಗುತ್ತೆ. ಅವ್ರು ಕೊಟ್ಟಿರೋದು ರಾಂಗ್ ಆಗುತ್ತೆ. ಎಲ್ಲಾದ್ರಲ್ಲೂ ನಿಮ್ ಕ್ಲಾಸ್. ಇವಾಗ ನೋಡಿ ಅದನ್ನ ಏನಂತ ಹೆಂಗ್ ಫೈಂಡ್ ಮಾಡ್ಬೇಕು, ಏನು ಅಂತ ಫೈಂಡ್ ಮಾಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಎಚ್ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಇವಾಗ. ಎಚ್ ಅಂದ್ರೆ ಏನ್ ಮಾಡ್ಬೇಕು, ಆ ಕೊಟ್ಟಿರೋ ಕ್ಲಾಸ್ ಇಂಟರ್ವಲ್ ಅಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡು ದೊಡ್ಡ ನಂಬರ್ ಅಲ್ಲಿ ಚಿಕ್ಕ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಬರ್ತಾ. ಇವಾಗ ನೋಡಿ ಡಿವೈಡ್ ಮಾಡಿ,
ನೋಡಿ u is equal to -6/2 ಇಲ್ಲೇನಿದೆ -6/2 ಆಮೇಲೆ ಇಲ್ಲಿ -4/2 ಆಮೇಲೆ ಇಲ್ಲಿ -2/2 ಆಮೇಲೆ 0/2 2/2 4/2 6/2 ಮಾಡಿ ಎಷ್ಟು ಬಂತು ಈಗ ನಿನಗೆ -3 -2 -1 0 1 2 3 ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ನಾವು ಅದನ್ನ ಆಡ್ ಮಾಡೋದೇ ಇಲ್ವಲ್ಲ ಇದನ್ನ ಆಡ್ ಮಾಡೋದು ನಾವು ಯಾವತ್ತೂ ಅದು ರಾಂಗ್ ಎಫ್ ನ ಯು ಗೆ ಮಲ್ಟಿಪ್ಲೈ ಮಾಡ್ಬೇಕು ಆಡ್ ಮಾಡೋದ್ರಲ್ಲಿ ಎಫ್ ಇರ್ಲೇಬೇಕಲ್ಲ ಅದು ರಾಂಗ್ ಯಾವ್ದೇ ಡಿ ಗಳನ್ನ ಆಡ್ ಮಾಡಲ್ಲ ನಾವು ಎಫ್ ಗಳನ್ನ ಆಡ್ ಮಾಡ್ತೀವಿ ಇಲ್ಲಂತೂ ಎಫ್ ಇತ್ತು ಆಡ್ ಮಾಡ್ತೀವಿ ಇಲ್ಲೆಲ್ಲ ಐತಿ ಎಫ್ ಇದ್ರಲ್ಲಿ ಅದಕ್ಕೆ ನಾವು ಎಫ್ ಯು ಮಾಡ್ಕೊಬೇಕು ಏನ್ ಮಾಡ್ಕೊಬೇಕು ಎಫ್ ಯು ಎಫ್ ಇಂಟು ಯು ಇನ್ನ ಎರಡು ಕಾಲಮ್ ಜಾಸ್ತಿ ಇದಕ್ಕೆ ಎಫ್ ಇಂಟು ಯು ಮಾಡ್ಕೊಳ್ಳಿ ಅದ್ರಲ್ಲಿ ಎಫ್ ಡಿ ಮಾಡಿದ್ವಿ ಇದ್ರಲ್ಲಿ ಏನ್ ಮಾಡ್ಬೇಕು FU. ಒಂದ್ ಕಾಲಮ್ ಎಕ್ಸ್ಟ್ರಾ ಯು ಒಂದ್ ಫೈಂಡ್ ಮಾಡ್ತೀವಿ ಯು ಇಸ್ ನಥಿಂಗ್ ಬಟ್ ಡಿ ಬೈ ಎಚ್ ಡಿ ಏನ್ ಬಂದಿರುತ್ತೋ ಅದಕ್ಕೆ ಕ್ಲಾಸ್ ಸೈಜ್ ನ ಡಿವೈಡ್ ಮಾಡಿದ್ರೆ ಯು ಬರುತ್ತೆ ಅದನ್ನ ಏನ್ ಬರುತ್ತೆ ಏನು ಅಂತ ತಿಳ್ಕೊಂಡ್ರೆ ಈಸಿ ಇಲ್ಲ ಅಂದ್ರೆ ಇವಾಗ್ಲೇ ಹಿಂಗಂದ್ರೆ ಇನ್ನೊಂದ್ 2 ದಿನ ಬಿಟ್ರೆ ಯಾವ್ಯಾವೋ ಯಾವ ಯುನೋ ಯಾವ ಡಿನೋ ಅಯ್ಯೋ ಅದು ಇದಂತ ಆಮೇಲೆ ಅಲ್ಲೂ ಏನಾದ್ರು ಕೊಟ್ರು ಅಂದ್ರೆ ಪಂಗನಾಮ ಆಮೇಲೆ ಹೇಳ್ತೀವಿ ನಮ್ಗೆ ಹುಡುಗರು ಬರೋದು ಸಾರ್ ನಂಗೆ ಬೈ ಡೈರೆಕ್ಟ್ ಕೊಟ್ರೆ ಮಾಡಿ ಅವೆರಡು ಯಾಕೋ ನನಗೆ ಅನ್ಸುತ್ತೆ ಒಳಗಡೆ ಅನ್ಸುತ್ತೆ ಅವಾಗ ಹಿಂಗೆ ಸಾಯ್ತಿದ್ದೆ ಅವಾಗ ಹಂಗ ಅನ್ಸುತ್ತಂಗೆ ಅವಾಗ ನನ್ನ ಮಗನ ಏನೋ ಎಷ್ಟು ಅವಾಗ ಏನು ಹೆಂಗ್ ಸಾಕ್ತಿದ್ದು ನನಗೆ ಇನ್ನೊಂದ್ಸರಿ ಅದೇನ ಇವು ಅಂತೆ ಇವಾಗ ಮಾತು ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅದೇನು ನೋಡು ಇನ್ನೇನು ಯೋಚನೆ ಮಾಡು ಯು ಮಲ್ಟಿಪ್ಲೈ ಮಾಡ್ತೀರಾ ನೋಡಿ ಎರಡು ಇದು ಮಾಡ್ಬಿಡ್ಬೇಕು ಇದು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇವೆರಡು ನಿಮ್ಗೆ ಸ್ಕೇಲಬಲ್ ಇಟ್ಕೊಂಡು ಕ್ಲೋಸ್ ಮಾಡ್ಕೊಬಿಡಿ ಯಾಕಂದ್ರೆ ಅದು ಇನ್ನೊಂದು ಯಾವ್ದಕ್ಕೂ ಮಲ್ಟಿಪ್ಲೈ ಮಾಡ್ರೆ ಹೋಯ್ತು ಕೆಲಸ ಎಫ್ ಇಂಟು ಎಫ್ ಎಷ್ಟಿದೆ 1 ಇಂಟು -3 2 ಇಂಟು -2 1 ಇಂಟು -1 0 into 5 1 into 6 2 into 2 3 into 3 ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬಿಡಿ ನೀವು ಸರಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೋ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಅನ್ಯಾಯವಾಗಿ ಮಾರ್ಕ್ಸ್ ತಗೋಬೇಡ ಆರಾಮಾಗಿ ಮಾರ್ಕ್ಸ್ ಬರ್ಲಿ 4 ಮಾರ್ಕ್ಸ್ 3 ಮಾರ್ಕ್ಸ್ ಇದು ಅರ್ಥ ಆಯ್ತಾ ನೋಡಿ ಇನ್ನೊಂದ್ಸರಿ 1 into ಹಿಂಗೆ ಲೈನ್ ಇಟ್ಕೊಳ್ಳಿ 1 into -3 2 into -2 1 into -1 5 into 0 6 into 1 2 into 2 3 into 3 ಇವಾಗ ಎಫ್ ಯು ಫೈಂಡ್ ಮಾಡಿ ನೋಡಿ ಇವಾಗ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಯಾವುದೇ ಕಾರಣಕ್ಕೂ ಸಮ್ ಕ್ಯಾನ್ಸಲ್ ಆಗ ಕೊಡೋದೇ ಇಲ್ಲ ಬರೋದೇ ಇಲ್ಲ ಹಂಗೇನಾದ್ರು ಬಂದಿದೆ ಅಂದ್ರೆ ನೀನು ಅದೇ ನೀನು ಬರೀ ಡಿಗಳು ಪಾಗಳು ಆಡ್ ಮಾಡಿರ್ತೀಯ ಯುಗಳು ಆಡ್ ಮಾಡಿರ್ತೀಯ ಅಂತ ಅರ್ಥ ಅವ್ ನಿನ್ಗೆ ಓ ಎಲ್ಲೋ ರಾಂಗ್ ಹೊಡೆದಿದೆ ಅವ್ನು ಅದಕ್ಕೊಂದು ಟೆಕ್ನಿಕ್ ಹೇಳಿದೆ ನೀವು ಆಡ್ ಮಾಡೋದ್ರಲ್ಲಿ ಇಲ್ಲೂ ಸಿಗ್ಮಾ ಎಫ್ ಇರಬೇಕು ಇಲ್ಲೂ ಎಫ್ ಇರ್ಲೇಬೇಕು ನೋಡಿ ಎಫ್ ಯು ತಗೊಂಡ್ರೆ ಎಫ್ ಇದೆಯೋ ಇಲ್ವೋ ಅದೊಂದು ಟೆಕ್ನಿಕ್ ನಿಮ್ಗೆ ಅದು ಇವಾಗೆಲ್ಲ ಟೆಕ್ನಿಕ್ ಹೇಳಿರ್ತೀನಿ ಅವಾಗ ಗಮನ ಇಟ್ಟು ತಿಳ್ಕೊಂಡ್ರೆ ಸಖತ್ತಾಗಿ ಎಲ್ಲ ಅಲ್ಲ ಎಲ್ಲರೂ ಅಂತೇಳಿ ಕೆಲವರು ಇನ್ ಕೆಲವರೆಲ್ಲ ಸರ್ ನಮ್ಗೆ ಗೊತ್ತು ಬಿಡಿ ಸರ್ ಅದೆಲ್ಲ ಮಾಡಿ ಬಿಡಂತ ಅವರು ಸಖತ್ ತೆಗಿಯೋರು ಇರ್ತಾರೆ ಅವ್ನು ಹೇಳಿದ್ನಲ್ಲ ಇವಾಗ ಅವಾಗಲೇ ಹೆಂಗ್ ಬರ್ತಾರೆ ಸಿಗ್ಮಾ ಎಫ್ ಯು ಮಾಡ್ಕೊಳ್ಳಿ ಸಿಗ್ಮಾ ಎಫ್ ಯು ಹೇಳಿದ್ರೆ ಪಾಸಿಟಿವ್ ನಂಬರ್ಸ್ ಎಲ್ಲ ಫಸ್ಟ್ ಆಡ್ ಮಾಡ್ಕೊಂಡ್ಬಿಡಿ ನೆಗೆಟಿವ್ ನಂಬರ್ಸ್ ಎಲ್ಲ ಆಮೇಲೆ ಆಡ್ ಮಾಡ್ಕೊಳ್ಳಿ ಇದು -8 ಕರೆಕ್ಟ್ ನೋಡು 3 -7 -8 ಪ್ಲಸ್ ಇದೇನಾಯ್ತು 10 19 ಇದು ಡಿಫರೆಂಟ್ ಸೈನ್ ಮಾಡಿ ಏನ್ ಮಾಡ್ಬೇಕು ಸಬ್ಟ್ರಾಕ್ಟ್ ಮಾಡ್ಬೇಕಾ ಏನಾಯ್ತು ಸಿಗ್ಮಾ ಎಫ್ ಯು ಇಸ್ ಈಕ್ವಲ್ ಟು ಎಷ್ಟಾಯ್ತು +11 ಪ್ಲಸ್ ಗ್ರೇಟರ್ ನಂಬರ್ ಎನಿ ಡೌಟ್ ಇನ್ ಗ್ರೇಟರ್ ನಂಬರ್ ಸೈನ್ ಇಡಬೇಕು ಎಲ್ಲ ಮೈನಸ್ ಇರ್ತವೆ ಇಲ್ಲ ಯಾವ ಆಲ್ವೇಸ್ ವಿ ಶುಡ್ ಕೀಪ್ ಗ್ರೇಟರ್ ನಂಬರ್ ಸೈನ್ -8 19 ಅಲ್ಲಿ -7 8 ಹೋದ್ರೆ 11 ಇವಾಗ ನೆಕ್ಸ್ಟ್ ಇಲ್ಲಿ ಬನ್ನಿ ಈಗ ಫಾರ್ಮುಲಾ ಚೇಂಜ್ ಆಗುತ್ತೆ ಇವಾಗ ನೋಡ್ಕೊಳ್ಳಿ ಸೊ ಮೀನ್ is equal to a plus sigma fu by sigma f into h ಏನ್ ಫಾರ್ಮುಲಾ ಒಂದೊಂದಕ್ಕೂ ಒಂದೊಂದು ಜಾಸ್ತಿ ಆಗ್ತಾ ಇರ್ಬೇಕು ಅವಾಗ ಬರೀ ಎಫ್ ಬೈ ಎಫ್ ಇತ್ತು ಆಮೇಲೆ a ಪ್ಲಸ್ ಎಫ್ ಡಿ ಬೈ ಎಫ್ ಆಯ್ತು ಇವಾಗ a ಪ್ಲಸ್ ಎಫ್ ಯು ಬೈ ಎಫ್ ಇಂಟು ಎಚ್ ಅಂದ್ರೆ 2 ಫೈಂಡ್ ಮಾಡಿರ್ತೀವಲ್ಲ ಇಲ್ಲ ಹಾಕಿತ್ತು ನೋಡಿ ನೋಡಿ ಎ ಎಷ್ಟು ಪ್ಲಸ್ ಎಫ್ ಯು ಎಷ್ಟಿದೆ ಎಫ್ ಎಕ್ಸ್ ಎಷ್ಟಿದೆ ಇಂಟು ಎಚ್ ಎಷ್ಟು
ಇದು 2 ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡ್ಬಿಡು. ಏನ್ ಮಾಡ್ಬಿಡ್ಬೋದು, ಇದೆಲ್ಲ ಮುಗಿಯೋವರೆಗೂ ಇದು 7 ಆಡ್ ಮಾಡ್ಬಿಡಿ. 7 ಇಲ್ಲ ಅಂತ ಅನ್ಕೊಂಬಿಡಿ ಲಾಸ್ಟ್ ವರ್ಗು. 2 1s 2 10. ಏನ್ ಉಳಿತೀನಿ ಇವಾಗ 7 plus 11 by 10 is equal to 7. ಹಂಗೆ what is 11 by 10? 1.1 ಆಡ್ ಮಾಡಿದ್ರೆ ಎಷ್ಟಾಯ್ತು? Finish. ಬೇರೆ ಆನ್ಸರ್ ಬಂತ, ಒಂದೇ ಆನ್ಸರ್ ಬರ್ಕೊಂಡ್ಬಿಡಿ. ಅದಕ್ಕೆ ನಾನು ಇಲ್ಲಿ ನೀಟಾಗಿ ಡಿ ಅಂದ್ರೆ ಏನು, ಯು ಅಂದ್ರೆ ಏನು, ಎಫ್ ಯು ಅಂದ್ರೆ ಏನು ಅಂತ ಬರ್ದಿದ್ದೀನಿ, ಗೊತ್ತಾಗ್ಲಿ ಅದು.